ಅಲ್ಲಿ. ಈಗ ಅಕಸ್ಮಾತ್ ಕ್ರೆಷರ್ ಮಾಡ್ಬೇಕಾದವ್ನು ಇಲ್ಲೇ ಬಂದ್ ಮಾಡಕ್ ಹೇಳಿ ಅವನಿಗೆ ಕೇಳದವನ್ಗೆ ಸರ್ ಇಲ್ಲೇ ಬಂದ್ ಮಾಡ್ಲಿ ಅವನು. ಅದೇ ಕಲ್ಲು ತಗೊಂಡೋಗ್ಬೇಕು ನಮ್ಮ ಮೆಟೀರಿಯಲ್ ನ. ಸರ್ ಅದನ್ನ ಹೇಳ್ತಾನೆ ಸರ್, ಇಂಟರ್ ಸ್ಟೇಟ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಹಿತರಕ್ಷಣೆ ಇಟ್ಕೊಂಡು ನೀವು ಮಾಡಬೇಕು. ನೀವು ಇಂಟರ್ ಸ್ಟೇಟ್ ಅದು ಮೈನಿಂಗ್ ಆಕ್ಟ್ ನ ನೀವು ನಮ್ಮ ಹಿತರಕ್ಷಣೆ ಬೇಕಲ್ಲ ಇಲ್ಲಿ. ನೀವು ದಿನಕ್ಕೆ 500 ಲಾರಿ ನಾವು ಕಳಿಸ್ಬಿಟ್ರೆ ನಾಳೆ ನಮ್ಗೇನೋ ಅದನ್ನು ಇಡ್ಬೇಕಲ್ಲ ಇಲ್ಲಿ. ಅದನ್ನು ಯೋಚನೆ ಮಾಡ್ಬೇಕಲ್ಲ. ನೀವು ಯೋಚನೆ ಮಾಡ್ಬೇಕು, ಇನ್ನೊಬ್ರು ಯೋಚನೆ ಮಾಡ್ಬೇಕು, ಆಡಳಿತ ಮಾಡೋರು ಯೋಚನೆ ಮಾಡ್ಬೇಕಲ್ವಾ. ಅದಕ್ಕೆ ಡೈರೆಕ್ಟರ್ಗೆ ಲೆಟರ್ ಬರೆದು ತಿಳಿಸಿದ್ವಿ ಸರ್. ಸ್ಟಾರ್ಟ್ ಮಾಡಿಸಿದ್ರೆ ಡೈರೆಕ್ಟರ್ ಅಂತಂದ್ರೆ ನಿಮ್ಮ ಸರ್ಕಾರ ಲೂಟಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಟ್ಬಿಟ್ಟಿದೆ. ಹಂಗಾರೆ ಸರ್ಕಾರನೇ ಟಾರ್ಗೆಟ್ ಇಷ್ಟೊಂದು ಸಾವುಗಳಾಗ್ತಿದೆಯಲ್ಲ, ಇದು ಮೊದಲು ಒಂದು ಕ್ಲಾರಿಟಿ ಬರ್ಬೇಕು ನಿಮಗೆ. ಸತ್ಯದಲ್ಲೇ ಕೇಳಕ್ ಹೋಗುವಂಥದ್ದನ್ನ ತಡಿಲೇಬೇಕು, ತಡಿಬೇಕು ಇದನ್ನ. ಇದರಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ದಂಗೆ ಇದು, ನಮ್ಮ ಗುಂಡ್ಲುಪೇಟೆಗೆ, ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡ್ದಂಗೆ ಇದು. ಇಡೀ ನಮ್ಮ ಖನಿಜ ಸಂಪತ್ತನ್ನ ತಗೊಂಡೋಗ್ಬಿಟ್ಟು ಕೇಳೋದವ್ರು ಮಾರಾಟ ಮಾಡ್ಬಿಟ್ರೆ ನಾಳೆ ನಮಗ್ ಬೇಕಾದಾಗ ಏನ್ ಮಾಡ್ಬೇಕಂದ್ರೆ 3-4 ವರ್ಷ ಆದ್ಮೇಲೆ ಮುಗ್ದೇ ಹೋಗುತ್ತಪ್ಪ. ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಏನ್ ಮಾಡ್ತೀವಿ, ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಏನ್ ಮಾಡೋದು? ನೀವು ಅಧಿಕಾರಿಗಳೆಲ್ಲ ಟ್ರಾನ್ಸ್ಫರ್ ಹೊಟ್ಟೈತಿರ, ನಾವೇನ್ ಮಾಡ್ತೀವಿ? ಸ್ವಲ್ಪ ಸರ್ಕಾರದ ಪಾಲಿಸಿ ಅಂತಂದ್ಬಿಟ್ಟು ನೀವು ಲೂಟಿ ಮಾಡಕ್ಕೆ ನೀವು ದಾರಿ ಮಾಡ್ಕೊಂಡ್ರೆ ಹೆಂಗ್ ಅರ್ಥ ಹಂಗಿದೆ? ಅದನ್ನು ನೀವು ನಿಮ್ಮ ಡೈರೆಕ್ಟರ್ ಜೊತೆ ಮಾತಾಡ್ಕೊಂಡು, ನಿಮ್ಮ ಡೈರೆಕ್ಟರ್ ಸೆಕ್ರೆಟರಿ ಯಾರ ಜೊತೆ ಮಾತಾಡ್ಕೊಂಡು ಕೂಡಲೇ ನಿಲ್ಲಿಸುವಂಥದ್ದು ಮಾಡ್ಬೇಕಾದ. ನೀವು ನಿಮ್ಮ ಮೇಲಧಿಕಾರಿಗಳನ್ನ ಕೇಳ್ಬಿಟ್ಟೆ ಮಾಡಿ ಮತ್ತು ಅದನ್ನ ನಿಲ್ಲಿಸ್ಬೇಕು. ಇಲ್ಲಿ ಆಗಿರುವಂಥದ್ದು ನೋಡಿ, ನಮ್ಮ ಖನಿಜ ಸಂಪತ್ತು 300-400 ಲಾರಿ ದಿನಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅರ್ಥ ಇದೆ, ಅದಕ್ಕೆ ಅರ್ಥ ಇದೆ. ಅದಕ್ಕೆ ಆಯ್ತು, ಒಂದು ಇದನ್ನ ಕ್ಲಾರಿಟಿ ಮಾಡ್ಕೊಳ್ಳಿ ನೀವು. ಮೊದಲು ಅದನ್ನ ನಿಮ್ಮ ಸೆಕ್ರೆಟರಿ ಜೊತೆ ಮಾತಾಡಿ, ನಿಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ಅದಕ್ಕೆ ನಿಲ್ಸಕ್ಕೆ ಅದನ್ನ ಮಾಡಿ. ಒಂದು ಇಷ್ಟೊಂದು ಆಕ್ಸಿಡೆಂಟ್ ಆಗ್ತಿದೆಯಲ್ಲ, ನಿಮ್ ಕ್ರಮ ಏನು? ನಿಮ್ಮ ಡಿಪಾರ್ಟ್ಮೆಂಟ್ ಇದು ಕ್ರಾಶ್ ಆಗುತ್ತೆ, ನಿಮ್ಮ ಡಿಪಾರ್ಟ್ಮೆಂಟಿನ ಕ್ರಮ ಏನು ಕೂಡ ಇಲ್ಲಿ. ಇಷ್ಟೊಂದು ಆಕ್ಸಿಡೆಂಟ್ ಆಗ್ತಿದೆಯಲ್ಲ, ನೀವೇನ್ ಮಾಡ್ತಾ ಇದ್ರಿ? ಸರ್ ನಾನು ಕ್ವಾರಿ ಕರೆದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಸರ್. ಡ್ರೈವರ್ಸ್ಗೆ ಕೇರ್ಫುಲ್ ಆಗಿ ರನ್ ಮಾಡ್ಲಿಕ್ಕೆ ಹೋಗಿ ಬಾಡಿನಾಗೆಲ್ಲ ಮೆಟೀರಿಯಲ್ ಹಾಕೊಂಡು ಹೋಗ್ಬೇಕು. ಡ್ರೈವರ್ಸ್ಗೆ ಕೇರ್ಫುಲ್ ಆಗಿ ಹೋಗಿ ಓಡಿಸ್ಲಿಕ್ಕೆ ಹೇಳಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಸರ್. ರೋಡ್ ಮೇಲೆ ಆಕ್ಸಿಡೆಂಟ್ ಆದರೆ ನಾವು ಏನು ಹೇಳೋಕ್ಕಾಗುತ್ತೆ ಸರ್? ಡ್ರೈವರ್ನೇ ಏನೋ ಆಕ್ಸಿಡೆಂಟ್ ಆಗಿದೆ, ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಬಟ್ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಷ್ಟೇ ಸರ್. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಸರ್. ಡ್ರೈವರ್ ಸೆಕೆಂಡ್ ಹೋದ, ಈಗ ಸ್ಟ್ರೈಕ್ ಮಾಡಿದ್ರೆ ಸೆಕೆಂಡ್ ಡ್ರೈವರ್ ಅದ. ಈಗ ಕುಡ್ಕೊಂಡು ಹೋಗ್ತಾರೆ, ಗಾಂಜಾ ತಗೊಂಡು ಹೋಗ್ತಾರೆ. ಆಕ್ಸಿಡೆಂಟ್ ಆಗೋದು ಹೆಂಗೆ ಅಂತಂದ್ರೆ, ಕುಡ್ಕೊಂಡು ಹೋದ್ರೆ ಮಾತ್ರ ಆಕ್ಸಿಡೆಂಟ್ ಆಗೋದು, ನೆಗ್ಲಿಜೆನ್ಸ್ ಇಂದ ಆಗೋದು ಆಕ್ಸಿಡೆಂಟ್. ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ 10 ಲಾರಿಗಳು ತಿರುಗಾಡ್ತಾ ಇವತ್ತು ನಮ್ಗ ಸ್ಟ್ರೈಕ್ ಇವತ್ತು ಇದಿಲ್ಲ. ಹಂಗಾರ ನೀವೇ ಕುಮ ಕೊಟ್ಟಿದೆ ಅಂತ ಅರ್ಥ ಅಲ್ವಾ? ನೋಡಿ ಇವತ್ತು ಅವ್ರಿಗೆ ಭಯ ಇಲ್ಲ ಅಂತ ಆಯ್ತು. ಅವ್ರಿಗೆ ನೀವೇ ಸಪೋರ್ಟ್ ಕೊಡ್ತಾರೆ, ನೀವೇ ಕುಮ ಕೊಟ್ಟರು ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್. ಅಮ್ಮ ಮೊದಲು ನೀವು ಆಕ್ಸಿಡೆಂಟ್ ಆಗ್ತಿರೋದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ದಿನ ಇಷ್ಟೊಂದು ಕಳಿಸ್ಕೊಟ್ರೆ ಒಂದ್ 300 ಲಾರಿ ಹೋಗ್ತಿದೆ ಅಂತ ಅಂದಾಜು. ನಿಮ್ಗೆ ಜಾಸ್ತಿ ಇರ್ಲಿ, ಅದು ನಂಬರೇ ಇರ್ಲಿ. ಇಷ್ಟೊಂದು ಲಾರಿಗಳನ್ನ ನೀವು ಕಳಿಸಿದ್ರೆ ಇನ್ನು ಎಷ್ಟು ದಿನ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಪತ್ತು ನಮಗೆ ಸಿಗತ್ತೆ? ನಮ್ಮ ತಾಲೂಕು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕೇಳೋಣ. ಇದು ಮೈಸೂರಿಗೆ ಹೋಗುತ್ತೆ, ಬೆಂಗಳೂರಿಗೆ ಹೋಗುತ್ತೆ ಅಂತ ಕೇಳೋಣ. ಡೆಲ್ಲಿ ಎಂಸೆಂಡ್ ಅದ. ಈಗ ನೀವು ಕೇರಳ ಕಳಿಸಿದ್ರೆ ನಾಳೆ ನಮಗ್ ಬೇಕಾದಂತ ಸಂದರ್ಭದಲ್ಲಿ ನಾವು ಎಲ್ಲಿಂದ ತರಬೇಕು? ಮೈನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆ ಜವಾಬ್ದಾರಿ ಇಲ್ವಾ? ನಮ್ಮ ರಾಜ್ಯದ ರಕ್ಷಣೆಯನ್ನ ಕಾಪಾಡಲಿಕ್ಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಸರ್, ಈಗ ಫಸ್ಟ್ ಟೈಮ್ ಕ್ಲಾರಿಫೈ ಮಾಡ್ತೀನಿ ಸರ್. ಕೇರಳಗೆ ಮ್ಯಾಕ್ಸಿಮಮ್ 80% ಬ್ಲಾಕ್ ಗ್ರಾನೈಟ್ ವೇಸ್ಟ್ ಹೋಗೋದು ಸರ್. ಬ್ಲಾಕ್ ಗ್ರಾನೈಟ್ ವೇಸ್ಟು ಅಲ್ಲಿ ಪತ್ತನವಾಡಿ, ವೀರಂಪುರ, ನಂದಿವಂಪುರ, ಶಿವಪುರ, ಅದೇನು ಆ ಕಡೆ ಏನು ಏರಿಯಾಸ್ ಇದ್ದಾವೆ ಅಲ್ಲಿ ಕಳೆದ 10-20 ವರ್ಷದಿಂದ ಇಲ್ಲ ನನಗೂ ಗೊತ್ತು, ನಿಮ್ಗೆ ಉತ್ತರ ಗೊತ್ತಿದೆ. ನೀವು ಬರೀ ಬ್ಲಾಕ್ ಹೋಗಿದ್ರೆ ಬೇರೆ ಬಂದಿದ್ದು ಫುಲ್ ವೈಟ್ ಆಯ್ತು.
ಇದ್ದೀನಿ ಬಟ್ ಹೋಯ್ತು ಅವ್ನು ಮೋಸ್ಟ್ ಹೋಗ್ತಾ ಇದ್ದಾನೆ ಪಾಲಿಸಿ ಅಂತ ಹೇಳಿದ್ರೆ ದಾರಿ ಹೋಗೋದು ಪಾರ್ಲಿಮೆಂಟ್ ಅದೊಂದು ಸ್ವಲ್ಪ ನಮ್ಗೆ ಹೇಳಿ, ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ನಿಮ್ಮ ಏರ್ ಆಫೀಸರ್ ಬಂದಾಗ ರೈತರು ಸ್ಟ್ರೈಕ್ ಮಾಡುವಾಗ ಕೆಲವರು ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಲಂತ ಪಾಲಿಸಿ ಮ್ಯಾಟ್ರು ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಸರ್ ಈಗ ಪಾಲಿಸಿ ಮ್ಯಾಟ್ರ ಇಷ್ಟು ದಾರಿ ಹೋಗ್ಬೇಕು ಪಾಲಿಸಿ ಮ್ಯಾಟ್ರ ಫಾರೆನ್ ಲೀಸ್ ಗ್ರಾಂಟ್ ಮಾಡಬೇಕಾದ್ರೆ ಪರಿಸರ ವಿಮೋಚನಾ ಪತ್ರ ಈಸಿನಲ್ಲಿ ಆನ್ಯಲ್ ಮೈನಿಂಗ್ ಕ್ವಾಂಟಿಟಿ ಕೊಟ್ಟಿರ್ತಾರೆ ಸರ್. ಆನ್ಯಲ್ ಮೈನಿಂಗ್ ಕ್ವಾಂಟಿಟಿ ಏನೈತೆ ಅದನ್ನ ನಾವು ಆನ್ಲೈನ್ ಅಲ್ಲಿ ಎಡಿಟ್ ಮಾಡಿರ್ತೀವಿ. ಪರ್ಮಿಟ್ ಸಿಸ್ಟಮ್ ಹೇಳ್ತಾ ಇದೀವಿ ನೀವು ಸಿಸ್ಟಮ್ ಸಾವಿರ ಇಟ್ಕೊಳ್ಳಿ ಸರ್. ಅದು ಕೇಳಕ್ ಹೋಗ ಸರಿ ನಾನು ಹೇಳಿ ನನಗೂ ಪವರ್ ಇಲ್ಲ ಸರ್. ಅದನ್ನ ಇನ್ನೆಂತ ಪವರ್ ಲೂಟಿ ಹೇಳ್ಬೋದು ಲೂಟಿ ಮಾಡಿದ್ರೆ ನಮ್ಮ ರಾಜ್ಯ ಸಂಪತ್ತು ನಮ್ಮ ರಸ್ತೆಗಳೆಲ್ಲ ಹಾಳು ಮಾಡ್ಬಿಟ್ರೆ ನೀವು ಕೇಳ ಕೆಲಸಕ್ಕೋಸ್ಕರ ಇದು ಜಾಣಕೊಂಡು ನೀವು ತಪ್ಪಿಸ್ಕೊಳ್ತಾ ಇದ್ದು ಸಿಸ್ಟಮ್ ನಾವು ನಮ್ಮನ್ನು ರಕ್ಷಣೆ ಮಾಡೋದು ನಾವು ರೈತ ಒಂದು ವರ್ಷಕ್ಕೆ ನೀವು ಒಂದೇ ಸರಿ ಮುಗಿಸ್ಬಿಡ್ಬೇಕು. ಮುಗಿಸ್ಕೊಂಡ್ರೆ ಒಂದು ವರ್ಷಕ್ಕೆ ಏನ್ ಮಾಡ್ಬೇಕು? ನಾಳೆ ನಮ್ಗೆ ಏನ್ ಮಾಡ್ಬೇಕಿಲ್ಲಿ? ನಮ್ಮ ರಾಜ್ಯದವ್ರು ಏನ್ ಮಾಡ್ಬೇಕಿಲ್ಲಿ? ನೀವೆಲ್ಲ ಲೂಟಿ ಮಾಡ್ಬಿಟ್ರೆ ನೀವು ಅಧಿಕಾರಿಗಳು ಕಾರ್ಯವರು ಇವರೆಲ್ಲ ಲೂಟಿ ಮಾಡ್ಬಿಟ್ರೆ ನಾವು ಇಲ್ಲೇನ್ ಮಾಡುವಂತ ನಾವೇನ್ ಮಾಡ್ಬೇಕು? ಮಾತಾಡಿ ಹೇಳಿ बोलो भारत माता के ILMS ಅಲ್ಲಿ ಪರ್ಮಿಟ್ ಜನರೇಟ್ ಆಗ್ತದೆ ಸರ್. ನಮ್ಮಲ್ಲಿ ಪರ್ಮಿಟ್ ಜನರೇಟ್ ಆಗೋದು ಇಂಟಿಗ್ರೇಟೆಡ್ ಲೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಪರ್ಮಿಟ್ ಜನರೇಟ್ ಆಗ್ತದೆ. ಇದೇನ್ ಕೇರಳ ಟ್ರಾನ್ಸ್ಪೋರ್ಟ್ ಮಾಡೋದು ಅಥವಾ ತಮಿಳ್ನಾಡು ಆಂಧ್ರ ವಾಟ್ ಎವರ್ ಇಟ್ ಮೇ ಬಿ ಇಂಟರ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಡ್ ಆಫೀಸ್ ಅಲ್ಲೇ ಡಿಸಿಷನ್ ಆಗುತ್ತೆ ಸರ್. ನನ್ನ ಹಂತದಲ್ಲಿ ಅದು ಪವರ್ ಇಲ್ಲ. ನಾವು ಸ್ಟಾಪ್ ಮಾಡ್ಬೇಕಂತ ಲೆಟರ್ ಬರೆದಿದ್ದೀವಿ. ಮತ್ತೆ ಬ್ಲಾಕ್ ಸರ್ಕಾರನೇ ಇದಕ್ಕೆ ನಿಮಗೆ ಕುಮ್ಮಕ್ಕು ಕೊಟ್ಟಿದೆ ಅಂತ ಆಯ್ತು. 1,78 ಲಕ್ಷ ಅಂತ ಹೇಳಿದ್ದು. 1,78 ಲಕ್ಷ ರೂಪಾಯಿನ ಅವರು ಫೈನ್ ಕಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ದಟ್ ಶೋಸ್ ಏನು ಇಲ್ಲಿ ಎಷ್ಟು ಇಲ್ಲಿಗಲ್ ನಡೀತಾ ಇದೆ ಅಂತ. ಮಾಡಬಹುದಾಗಿತ್ತು ಇವರು ಮಾಡುವಂತದ್ದು ದೊಡ್ಡ ಮನೆ ಮಾಡಲಾಗಿತ್ತು. ಈಗ ಆಯ್ತು, ಈಗ ಡಿಡಿಯವರು ಬಂದಿದ್ರಿ ನೀವು ಮುಗಿದೋಗ್ಬಿಡ್ಲಿ. ಪಾಲಿಸಿ ಮ್ಯಾಟರ್ಗಳು ಒಂದು ಮಳೆಯಲ್ಲಿ ಇದರಲ್ಲಿ ಪಟ್ಟ ಲ್ಯಾಂಡ್ ಅಲ್ಲಿ 2 ಅಂತಂದ್ರು. ಇದು ಇದರಲ್ಲಿ ಗೋಮಾಳದಲ್ಲಿ ಎಷ್ಟು ಕೊಟ್ಟಿದ್ದೀರಿ ಸರ್? 4 ಇದೆ ಸರ್. ಒಟ್ಟಿಗೆ 6ರಲ್ಲಿ 6 ಎಷ್ಟು ಪ್ರದೇಶ ಕೊಟ್ಟಿದ್ದೀರಿ? ಅದರಲ್ಲಿ ಯಾವ ನೀವು ಗಡಿ ಗುರುತು ಕೊಟ್ಟಿರ್ತಾರಲ್ಲ ಸರ್, ಗಡಿ ಗುರುತು ಕೊಟ್ಟಿದ್ದ 6ಕ್ಕೂ ಗಡಿ ಗುರುತು ಗುರುತು ಕೊಟ್ಟಿದ್ದ? ಏನಾದ್ರು ಕುರುಗಳಿದೆಯಾ ಸರ್ ಈಗ ಹೋಗೋದ್ರ? ಈಗ
ಅಲ್ಲ ಬೌಂಡ್ರಿ ಡಿಮಾರ್ಕೇಶನ್ ಪಿಲ್ಲರ್ಗಳು ಇದಾವೆ ಇರ್ಬೇಕಲ್ಲ ಸರ್ ಈಗ ಅವ್ರು 4 ಲೀಸ್ ಬಗ್ಗೆ ನಾನೇ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಮಾಡಿದರೆ ಅದು ಸ್ಟಾಪ್ ಮಾಡ್ತೀವಿ ಸರ್. ಅದನ್ನ ಪದೇ ಪದೇ ಮಾಡಿದರೆ ನಮ್ಮ ಜನಾಂಗಕ್ಕೆ impose ಸರ್ ಇಲ್ಲಿ ತನಕ ಏನ್ ಮಾಡ್ತೀರಿ ಸರ್? ಸರಿ ಸರ್, ಏನಾಗಿದೆ ಅಂದ್ರೆ, ಈಗ ನಿಮ್ ಜವಾಬ್ದಾರಿ ನೀವು ಸರಿಯಾಗಿ ಮಾಡ್ಲಿಲ್ಲ ಅಂತಂದಾಗ ಪ್ರಶ್ನೆ ಮಾಡುವಂತದ್ದು ಬಂದೇ ಬರ್ತದೆ. ನೀವು ಕಣ್ಮುಚ್ಕೊಂಡು ಕೂತಿದ್ರೆ ನಮ್ಮ challenges ಕಳ್ಸಿದ್ದು information ತಗೊಳ್ತಾ ಇದೆ ಸರ್. ಇರೋದಲ್ಲ. ಇವತ್ತಿಗೆ ಅದು ಸರ್ಕಾರಿ ಲೀಸು, ಸರ್ಕಾರಿ ಜಾಗ ಅದು. ಸರ್ಕಾರಿ ಜಾಗದಲ್ಲಿ ಅವ್ರಿಗೆ ಅರ್ಧ ಎಕರೆ 1 ಎಕರೆ ಲೀಸ್ ಆಗಿರ್ತದೆ, ಅಷ್ಟಕ್ಕೆ ಹೊಡಿಬೇಕು ಅವರು. ಆಮೇಲೆ ಯಾವ ಮಟ್ಟಕ್ಕೆ ಹೊಡಿತಾರೆ ಅಂತಂದ್ರೆ, ಯಾವ್ದೋ ಗುಡ್ಡ ಅಲ್ವಾ ಅದು, ಸರ್ಕಾರಿ ಗುಡ್ಡ, ದೊಡ್ಡ ಬ್ಲಾಸ್ಟ್ ಮಾಡುವಂತದ್ದು, ದೊಡ್ಡದಾಗಿ ಬ್ಲಾಸ್ಟ್ ಮಾಡುವಂತದ್ದು. ಹಂಗಾಗಿ ನಾವು ಹೋಸಲಿ ಗುಡ್ಡ ಕುಸ್ತಾಗಿತ್ತು, ನಿಮ್ಗೆ ಗೊತ್ತಿದೆ, ದೊಡ್ಡ ಕುಸ್ತಾಗಿದ್ದು, ಗುಡ್ಡ ಕುಸ್ತಾಗಿತ್ತು. ಆ ಟೈಮಲ್ಲಿ 5 ಜನ ಸಾವಾಯ್ತು ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾಪ್ ಮಾಡ್ತಿದ್ರು. ಮತ್ತೆ ಪರ್ಮಿಷನ್ ಕೊಟ್ಟಿದ್ರಿ ನೀವು? ಅದ್ರ ಅಕ್ಕಪಕ್ಕ ಇದ್ದಂತ ಗುಡ್ಡಗಳಿಗೆ ಯಾಕೆ ಪರ್ಮಿಷನ್ ಕೊಟ್ಟಿದ್ರಿ? ಮತ್ತೆ ಈಗ ಅದನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ಬಂದು ಪರಿಶೀಲನೆ ಮಾಡಿ, ಅದು ಸೂಕ್ತವಾಗಿಲ್ಲ, ಅದು ಸೇಫ್ಟಿ ಇಲ್ಲ, ಕುಸಿಯುವಂತ ಒಂದು ಲಕ್ಷಣಗಳಿದೆ ಅಲ್ಲಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಬಿಟ್ಟು ಅದನ್ನ ಸ್ಟಾಪ್ ಮಾಡ್ತಿದ್ರು. ಮತ್ತೆ ಹೆಂಗ್ ಸ್ಟಾರ್ಟ್ ಆಯ್ತು? ಏನ್ ಕುಮ್ಮಕ್ಕು ಅದಕ್ಕೆ? ಏನ್ ಕಾರಣ ಅದಕ್ಕೆ? ಸರ್ ಇಲ್ಲ, ಅದು ಮಾದೇವಪ್ಪ ಅನ್ನೋ ಕ್ವಾರಿಗೆ ನಾನು ಪರ್ಮಿಷನ್ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಅವರು ಡೆತ್ ಆಗಿದ್ದ ಪರ್ಸನ್ಸ್ಗೆಲ್ಲ ಕಾಂಪನ್ಸೇಷನ್ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ಕೋರ್ಟ್ ಪ್ರಕಾರನೇ ಕಾಂಪನ್ಸೇಷನ್ ಎಲ್ಲ ಕೊಟ್ಟಿದ್ರು ನಾವು ಪರ್ಮಿಷನ್ ಕೊಟ್ಟಿಲ್ಲ ಸರ್. ಅದನ್ನ ನಾನು ಕೇಳಿದ್ದು, ಅವತ್ತು ಏನ್ ಸ್ಟಾಪ್ ಆಗಿತ್ತು ಅಷ್ಟಕ್ಕೂ ಗಡಿ ಇಲಾಖೆಯವರು ಬಂದು ಸರ್ಟಿಫೈ ಮಾಡಿದ್ರು ಅದು ಫೀಸಬಲ್ ಅಲ್ಲ ಅಂತ ಹೇಳಿ, ಹಂಗಾಗಿ ಸ್ಟಾಪ್ ಆಗಿತ್ತು ಅವತ್ತು. ಇವಾಗ ಅದೇ ನಿಮ್ ಕಾಲದಲ್ಲಿ ಫೀಸಬಲ್ ಬಂದ್ಬಿಡ್ತು, ಅದು ಅದಂಗ್ ಯೋಗ್ಯತೆ ಬಂದ್ಬಿಡುತ್ತೆ ಅದಕ್ಕೆ ಮಾಡ್ಲಿಕ್ಕೆ. ಈಗ ಇಲ್ಲ, ಅದನ್ನು ಪರಿಶೀಲನೆ ಮಾಡಿ ಕೊಟ್ಟಿಲ್ಲ. ನೋಡಿ, ನಿಮ್ ಜವಾಬ್ದಾರಿ ಇದೆ, ಇರ್ಲಿ. ನಿಮ್ಮನ್ನ ತೀರಾ ನಮ್ಗೆ ನಿಮ್ಗೂ ಅಧಿಕಾರಿ ಅಂತೇಳಿ ನಿಮ್ಗೂ ಬೆಲೆ ಕೊಡ್ತಾ ಇದ್ವಿ. ಈ ಕೂಡಲೇ ಅದನ್ನ ಸ್ಟಾಪ್ ಮಾಡಿಸ್ಲಿಕ್ಕೆ ಇರ್ಬೇಕು, ಅದನ್ನ ಮಾಡಿ. ನೀವು ನಿಂತ್ಕೊಳ್ಳೋ ಕೆಲಸ ಮಾಡಿದ್ರೆ ಆಗಲ್ಲ. ಖಂಡಿತ ಇಲ್ಲ ಸರ್, ನಿಮ್ಗೆ ಅಪ್ಡೇಟ್ ನಿಮ್ ಜವಾಬ್ದಾರಿ ಅದು. ಅದೇ ಮಾಡ್ಸಂತಾರೆ, ಅದನ್ನು ಮಾಡೋಣ ಈಗಲಿಂದನೇ. ಈಗಲೇ ಆರ್ಡರ್ಸ್ ಮಾಡ್ಲಿ, ಅದು ಕರೆಕ್ಟ್ ನೀವು ಹೇಳ್ದಂಗೆ. ಇವತ್ತು ಬರೀ ಇದು ಮುಗಿಸ್ಕೊಂಡು ಹೋಗೋ ತರದಲ್ಲಿ ಆಗೋದು ಬೇಡ. ಇದು ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಮಾಹಿತಿ ಇದೆ, ಅದು ಅವ್ರಿಗೆ ಮಾಹಿತಿ ಇರ್ತದೆ. ಏನು ಅವತ್ತು ಗುಡ್ಡಗಳು ನಿಂತು ಹೋಗಿತ್ತು, ಆ ಗುಡ್ಡಗಳು ನಿಲ್ಬೇಕೀಗ. ಈಗ ಇವ್ರಿಗೆ ಬೇಕಾದಾಗ ಅದಕ್ಕೆ ಕೊಡುವಂಥದ್ದು ಡಿಪಾರ್ಟ್ಮೆಂಟ್ ತಾನೆ. ಡಿ ಬದಲಾಗಿರ್ಬೋದು, ಡಿಪಾರ್ಟ್ಮೆಂಟ್ ಏನ್ ಬದಲಾಗಿರ್ಬೋದ. ಒಂದ್ಸರಿ ಆದೇಶ ಆದ್ಮೇಲೆ ಅದು ಆದೇಶ ಕಂಟಿನ್ಯೂ ಆಗ್ಬೇಕಲ್ವಾ ಅದು. ಅವತ್ತು ಅದಕ್ಕೆ ಫೀಸಿಬಲ್ ಇಲ್ಲ, ಅದಕ್ಕೆ ಯೋಗ್ಯತೆ ಇಲ್ಲ, ಅದು ಸೇಫ್ಟಿ ಇಲ್ಲ ಅಂತ ಅಂದ್ಮೇಲೆ ಇವತ್ತು ಅದೇ ತಾನೆ. ಅವತ್ತೊಂದು ರಿಪೋರ್ಟ್ ಇವತ್ತೊಂದು ರಿಪೋರ್ಟ್ ಬರ್ತದ ಅದು. ಹಂಗಾಗಿ ಇವತ್ತು ಅದನ್ನ ಸ್ಟಾಪ್ ಮಾಡ್ಲೇಬೇಕು. ಅದನ್ನ ಕೂಡಲೇ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಮಾಡಿ ಅಂತ ಅದನ್ನ ಮಾಡ್ಬೇಕು. ಏನು ಹೇಳ್ತೀರಾ ಸರ್? ಇದೆಲ್ಲ ಮಾದೇವಪ್ಪ ಅವ್ರ ಕೋರಿ ಗುಡ್ಡೆ ಪುಸ್ತಕ ಕೊಟ್ಟಿಲ್ಲ. ಪಕ್ಕದ್ದು ಅದನ್ನ ನೋಡ್ತೀವಿ. ಎಲ್ಲ ಒಂದೇ ಕಂಡೀಷನ್ ಬಿಡಿಯೋದು. ಅದಕ್ಕೆ ನಾನು ಕೇಳ್ತೀನಿ ಬಿಡಿ, ನನಗೆ ಹೇಳಿ ಹೇಳ್ತೀನಿ. ಈಗ ಆಗಿತ್ತು ಅಂತ ಹೇಳಿದ್ರೆ ಯಾರ್ಯಾರು ಕೊಟ್ಟಿತ್ತು ಅಂತ ಹೇಳಿದ್ರಲ್ಲ, ಯಾರ್ಯಾರು ಆಗಿದೆ ಸರ್? ಈಗ 6 ಜನ ಒಟ್ಟಿಗೆ ಹೇಳಿದ್ರಲ್ಲ. ಈಗ ಪಟ್ಟ ಲ್ಯಾಂಡ್ ಆಗಿರೋದು ಒತ್ತುವರಿ ಇಲ್ಲ ಅಂತ ಹೇಳ್ತಾರಲ್ಲ, ಪರಿಶೀಲನೆ ಮಾಡಿದ್ರೆ ಕೇಳಿದ್ರೆ ಪಟ್ಟ ಲ್ಯಾಂಡ್ ಸರ್, ನಾನು ಕೂತ್ನೂರು ಗುಡ್ಡದ ರಿಲೇಟೆಡ್ ಹೇಳಿದೆ. ಪಟ್ಟ ಲ್ಯಾಂಡ್ ಅಲ್ಲಿ ನಾಟ್ ಓನ್ಲಿ ಕೂತ್ನೂರು ಗುಡ್ಡ, ಇಲ್ಲಿ ದೇಗೂರು ಹೋಬಳಿಲಿ ತುಂಬಾ ಕ್ವಾರೀಸ್ ಇದಾವೆ. ಮಡಾಳಿನಲ್ಲಿ ಪಟ್ಟ ಲ್ಯಾಂಡ್ ಒಂದು ಒತ್ತುವರಿ ಆಗಿದೆ, ಒಂದು ಒತ್ತುವರಿ ಮಾಡಿದ್ದಾರೆ. ನಾನು ಜನರಲ್ ಆಗಿ ಹೇಳಿದ್ದು ಸರ್, ಜನರಲ್ ಆಗಿ ಮ್ಯಾಕ್ಸಿಮಮ್ ಪಟ್ಟ ಲ್ಯಾಂಡ್ ಅಲ್ಲಿ ಅವರ ಲ್ಯಾಂಡ್ ಇರುವಂತದ್ದು ನನಗೂ ಕೆಲವು ಮಾಹಿತಿ ಇದೆ. ನಾನು ML ಆಗಿದ್ದಂತ ಸಂದರ್ಭದಲ್ಲಿ ನಾನು ಒಂದಷ್ಟು ಮಾಹಿತಿ ತರಿಸ್ಕೊಂಡಿದ್ದೆ. ಇಲ್ಲಿ ಇರುವಂತದ್ದನ್ನ ಕ್ವಾರಿಗಳನ್ನ ನೀವು ಇಲ್ಲಿ ಬಂದು ಒಬ್ಬ ಜಿಯಾಲಜಿಸ್ಟ್ ಇಲ್ಲಿ ಬಂದು ನೋಡ್ಬೇಕು ಅನ್ನೋ ಥರದಲ್ಲಿ ಇರುವಂತದ್ದು. ನಮ್ಮ ಭಾಗಕ್ಕೆ ಒಬ್ಬರನ್ನ ಹಾಕೊಂಡಿರ್ತೀರ ನೀವು. ಇಲ್ಲಿ ಅರ್ಧ ಎಕರೆಗೆ 1 ಎಕರೆಗೆ ಇರುವಂತ ಕ್ವಾರಿಗಳೆಲ್ಲ 2 ಎಕರೆ 3 ಎಕರೆ 5 ಎಕರೆ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಇವತ್ತವರೆಗೆ ನೀವೇನ್ ಮಾಡಿದಿರಿ? ಅದ್ರ ಬಗ್ಗೆ ಏನಾಗಿದೆ? ಈ ಸರ್ಕಾರ ಒಂದು ಪಾಲಿಸಿ ಮಾಡಿದೆ, ನಂಗೆ ಅದ್ರ ಬಗ್ಗೆ ಗೊತ್ತಿದೆ. ಬಟ್ ಅವತ್ತಿಂದ ನೀವು ಹೊಡಿಲಿಕ್ಕೆ ಹೆಂಗ್ ಬಿಟ್ರಿ ಅವ್ರಗಳನ್ನ? ಬರೀ ಅರ್ಧ ಎಕರೆ ಇರುವಂತವ್ರು ಇವತ್ತು 2 ಎಕರೆ 3 ಎಕರೆ ಮಾಡ್ಕೊಂಡು ಕೂತಿದ್ದಾರೆ ಅವರು. ಸರ್, ಈಗ ಗುಂಡ್ಲುಪೇಟೆಯಲ್ಲಿ ಟೋಟಲಿ 92 ಕ್ವಾರೀಸ್ ಇದಾವೆ ಸರ್. 92 ಕ್ವಾರೀಸಲ್ಲಿ ಮ್ಯಾಕ್ಸಿಮಮ್ ಪಟ್ಟ ಲ್ಯಾಂಡಲ್ಲೇ ಇರೋದು. ಪಟ್ಟ ಲ್ಯಾಂಡಲ್ಲಿ ಇರೋದು ಇಲ್ಲಿ ತಾವು ಹೇಳಿದಕ್ಕೆ ಕೂತ್ನೂರು ಗುಡ್ಡದಲ್ಲಿ 6 ಲೀಜಸ್ ಇದ್ದಾವೆ. 6 ಲೀಜಸಲ್ಲಿ 2 ಲೀಜಸ್ಸು ಪಟ್ಟ ಲ್ಯಾಂಡು, 4 ಲೀಜಸ್ಸು ಗೌರ್ಮೆಂಟ್ ಲ್ಯಾಂಡಲ್ಲಿ ಇದ್ದಾವೆ.
ನಾನು ಬರೋದಕ್ಕೆ ಮೊದಲೇ ತುಂಬ ಔಟ್ಸೈಡ್ ಎಲ್ಲ ಹೊಡೆದಿದ್ರು. ನಾವು ಬಂದಮೇಲೆ ರಿಸ್ಟ್ರಿಕ್ಟ್ ಮಾಡಿದ್ದು, ಸ್ಟಾಪೇ ಮಾಡಿಸಿದ್ದು. ಪುನಃ ಓಪನ್ ಮಾಡಿದ್ಮೇಲೆ ಲೀಸ್ ಬೌಂಡ್ರೀಸ್ ಎಲ್ಲನೂ ಬೌಂಡ್ರಿ ಡಿಮಾರ್ಕೇಶನ್ ಎಲ್ಲ ಮಾಡಿ ಓಪನ್ ಮಾಡಿಸಿದ್ದು. ತಾವು ಹೇಳ್ದಂಗೆ ಸ್ವಲ್ಪ ಔಟ್ಸೈಡ್ ಎನ್ಕ್ರೋಚ್ಮೆಂಟ್ ಹೊಡೆದಿದ್ದಾರೆ ಸರ್. 2 ಲೀಸ್ ಮಾತ್ರ, ಇನ್ನು 2 ಹೊಡೆದಿಲ್ಲ. ಅದಕ್ಕೆ ಸ್ಟಾಪ್ ಮಾಡಿಸ್ತೀನಿ ಸರ್ ಅದನ್ನು. ಅದೊಂದು ಬಿಟ್ಟರೆ ಇಲ್ಲ, ಈಗ ಬ್ಲಾಸ್ಟಿಂಗ್ ಮೆಟೀರಿಯಲ್ ಸ್ಟಾಪ್ ಮಾಡಿಸ್ತಾ ಇದ್ದೀನಿ. ನಿಲ್ಸಿದ್ಮೇಲೆ ಒಂದ್ಸರಿ ನಿಲ್ಸಿದ್ಮೇಲೆ ಪುನಃ ಮತ್ತೆ ಯಾಕೆ ಅವ್ರದ್ದು ಪ್ರಾರಂಭ ಆಯ್ತು ಬಂದೆ? ಈಗ ಅವರು ನಿಮ್ಗೆ ಬೌಂಡ್ರಿಯಿಂದ ಆಚೆ ಹೋಗಿ ಹೊಡೆದ್ರು ಅಂತ ಹೇಳ್ತಾ ಇದ್ರಿ, ನೀವೇ ಹೇಳ್ತಾ ಇದ್ರಿ ಅದನ್ನ. ಸರ್ ಎಲ್ಲರಿಗೂ ಗೊತ್ತಿದೆ ಬಿಡಿ, ನೀವು ಹೇಳ್ತಾ ಇದ್ರು ನಮ್ಗೆಲ್ಲ ಮಾಡಿದ್ದಾರೆ. ಮಾಡಿರೋಂಥವ್ರದನ್ನ ನೀವು ಅವ್ರಿಗೆ ಪೆನಾಲ್ಟಿ ಹಾಕ್ಬೇಕಾಗಿತ್ತು, ಇಲ್ಲ ಅವ್ರ ಹತ್ರ ಏನ್ ಫೈನ್ ಇಲ್ಲ, ಕಟ್ಟಿಸ್ಬೇಕಾಗಿತ್ತು. ಪೆನಾಲ್ಟಿ ಇಂಪೋಸ್ ಮಾಡಿದ್ದೀವಿ ಸರ್. ಇಂಪೋಸ್ ಮಾಡಿದ್ರಿ, ಬಟ್ ಎಲ್ಲಿ ಕಟ್ಟಿದ್ರ ಅವರು? ನಂಗೂ ಗೊತ್ತು, ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕ್ವಾರಿಗಳು ಎಲ್ಲಿ ಎಕ್ಸ್ಟ್ರಾ ಆಗಿದೆ ಅದಕ್ಕೀಗ ಪೆನಾಲ್ಟಿ ಹಾಕ್ಬೇಕು ಅಂತ ಈಗ ಬಂದಿದೆ. ಈಗ OTS ಪಾಲಿಸಿ ಬಂದಿದೆ, ಈಗ ಬಂದಿದೆ. ಈಗ ಅದ್ರಲ್ಲಿ ಸರಿ ಕಟ್ಟಿದಾರೆ ಇವರು, ಇನ್ನೂ ಕಟ್ಟಿಲ್ಲ. ಮತ್ತೆ ಲೀಸ್ ಕ್ವಾರಿಗಳನ್ನ ನೀವು ಔಟ್ ಸೈಡ್ ಹೊಡಿಲಿಕ್ಕೆ ಬಿಟ್ಟ ಮೇಲೆ ಅವ್ರು ಹೆಂಗ್ ಹೊಡಿತಾರೆ? ಮತ್ತೆ ಏನ್ ಮಾಡ್ತಿದ್ದಾರೆ? ಮತ್ತೆ ಅದು ನೀವು ಮಾಡಿದ್ದೆ 2-3 ಮಂತ್ಸ್ ಸ್ಟಾಪ್ ಮಾಡಿಸ್ತೀನಿ. ಅದನ್ನ 2 ಲೀಸಸ್ ಏನ್ ವೈಲೇಷನ್ ಮಾಡಿದ್ದಾರೆ ಅವ್ನು ಸ್ಟಾಪ್ ಮಾಡಿಸಿ ಪೆನಾಲ್ಟಿ ಇಂಪೋಸ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿಸ್ತೀವಿ, ಇಲ್ಲ ಸ್ಟಾಪೇ ಮಾಡಿಸ್ತೀನಿ. ಸ್ಟಾಪ್ ಮಾಡಿಸಿ ಅದು ಮಾಡಿಸ್ತೀನಿ ಸರ್. ನೀವು ಇವತ್ತವ್ರು ಬಿಟ್ಟಿರೋದೇ ದೊಡ್ಡ ತಪ್ಪು ನಿಮ್ದು. ಫಸ್ಟ್ ಆಫ್ ಆಲ್ ನೀವು ಇನ್ವಾಲ್ವ್ ಆದಂಗೆ ಲೆಕ್ಕ ಅದು. ಅದು ನಮ್ಮ ಮೈನ್ಸ್ ಡಿಪಾರ್ಟ್ಮೆಂಟ್ ಮೊದಲು ಜವಾಬ್ದಾರಿ ಮೈನ್ಸ್ ಡಿಪಾರ್ಟ್ಮೆಂಟ್. ನಾನು ಜನಾರ್ದನ್ ಅಂತ ಜಿಯಾಲಜಿಸ್ಟ್ ಇಂದ ಡೆಪ್ಯೂಟ್ ಮಾಡಿದ್ರು. ಬೇಗೂರು ಹೋಬಳಿಗೆ ಮಲೇಶ್ ಅಂತ ಜಿಯಾಲಜಿಸ್ಟ್ ನ ಅಲೋಕೇಟ್ ಮಾಡಿದೀವಿ ಸರ್. ಅವ್ರು ಜನಾರ್ದನ್ ಹತ್ರ ಇನ್ಫಾರ್ಮೇಶನ್ ತಗೊಂತಾ ಇದ್ದೋ. ನಾನೇ ಫೀಲ್ಡ್ ವಿಸಿಟ್ ಮಾಡಿದಾಗ ಸ್ವಲ್ಪ ಎನ್ಕ್ರೋಚ್ ಮಾಡಿದ್ದಾರೆ, ಸ್ಟಾಪ್ ಮಾಡಿಸ್ತೀನಿ ಸರ್. ಅದು ನೋಡ್ರಿ, ಅದನ್ನೇ ಹೇಳ್ತಿರೋದು ಅವರೇ. ನೀವು ಸ್ಟಾಪ್ ಮಾಡಿಸಿದ್ರೆ ಅಂತ ಈಗ ಹೇಳೋದಲ್ಲ, ಈಗ ನಾವು ಕೇಳಿದ್ದಕ್ಕೆ ಹೇಳೋದಲ್ಲ. ನಿಮ್ ಡ್ಯೂಟಿ ಅದು, ನಿಮ್ ಜವಾಬ್ದಾರಿ ಅದು. ಅಕ್ಸೆಪ್ಟ್ ಮಾಡಿ ಅಲ್ಲಪ್ಪ, ಸರ್ಕಾರಿ ಜಾಗದಲ್ಲಿ ಅವ್ರ ಅಪ್ಪನ ಮನೆದು ಅದು ಹೋಗಿ ಸರ್ಕಾರಿ ಜಾಗ ತಾನೇ ಅದು. ಸರ್ಕಾರಿ ಜಾಗದಲ್ಲಿ ಲೀಸ್ ಕೊಟ್ಟಿರುವಂತದ್ದು 1/2 ಎಕರೆ ಲೀಸ್ ಕೊಟ್ಟಿರುವಂತದ್ದನ್ನ 2 ಎಕರೆ ಮಾಡಿ ಕೊಟ್ಬಿಟ್ರೆ 2 ಎಕರೆ ಮಾಡಿಲ್ಲ ಸರ್. ಅದು ಎಷ್ಟು 1 ಎಕರೆ ಆಗ್ಲಿ, 1/2 ಎಕರೆ 1.5 ಎಕರೆ ಮಾಡಿ ಸರ್. ನಾನು ಇನ್ಫಾರ್ಮೇಶನ್ ತಗೊಂಡಿದ್ದೆ, ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ ಸರ್. ತಪ್ಪು ನಮ್ದೇ ಆಗಿದೆ, ಅದನ್ನ ಸ್ಟಾಪ್ ಮಾಡ್ತೀನಿ. ಅದನ್ನ ಕೂಡಲೇ ಸ್ಟಾಪ್ ಮಾಡಿಸ್ಬೇಕು. ಅವ್ರು ಫೈನ್ ಕಟ್ಟೋರ್ಗೂ ಬಿಡಂಗಿಲ್ಲ, ನೀವು ಫೈನ್ ತಗೊಳ್ಳೇಬೇಕು. ನೀವು ಸ್ಟಾಪ್ ಮಾಡ್ತೀನಿ. ಅದು ಸರ್ಕಾರಿ ಜಾಗದಲ್ಲಿ ಮಾಡ್ತಿರೋಂಥದ್ದು. ಪಟ್ಟಾಲ್ಯಾಂಡ್ ಅವ್ರ ಪಟ್ಟಾಲ್ಯಾಂಡ್ ಅಲ್ಲಿ ಬೌಂಡ್ರಿ ಡಿಮಾರ್ಕೇಶನ್ ಇರುತ್ತೆ ಸರ್. ಪಟ್ಟಾಲ್ಯಾಂಡ್ ಯಾವುದು ಗಣಿಗಾರಿಕೆಯಿಂದ ತುಂಬಾ ತೊಂದರೆ ಆಯ್ತದೆ ಅಂತ ಯಾವ್ದಾದ್ರು ಅರ್ಜಿ ಬಂದಿತ್ತು? ಮದಳಿ ಗ್ರಾಮದಲ್ಲಿ ಅರ್ಜಿ ಬಂದಿದೆ. ನಮ್ ಜಿಯಾಲಜಿಸ್ಟ್ ಜನಾರ್ದನ ವೆರಿಫೈ ಮಾಡಿದ್ದಾರೆ. ತಾವು ಹೇಳ್ದಂಗೆ ಫ್ಯೂ ಲೀಸಸ್ ಇದೆ, ಅಲ್ಲೇ 6 ಲೀಸ್ ಇದೆ ಒಟ್ಟಷ್ಟೇ ಕೂತ್ನೂರು ಗುಡ್ಡದಲ್ಲಿ. ಅವ್ರು ರೀಸೆಂಟ್ ಆಗಿ ಓಪನ್ ಮಾಡಿದ್ದು ಸರ್ ಹೇಳಿದ್ದಾರೆ. ಇವನ್ನ ನಾನು ಇನ್ಸ್ಪೆಕ್ಟ್ ಮಾಡಿದ್ದೀನಿ. ಪಾರ್ಟ್ಲಿ ರೀಸೆಂಟ್ ಆಗಿ ಸ್ವಲ್ಪ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ನಾವು ಪೆನಾಲ್ಟಿ ಇಂಪೋಸ್ ಮಾಡಿ ಬ್ಲಾಸ್ಟಿಂಗ್ ಮೆಟೀರಿಯಲ್ ಸ್ಟಾಪ್ ಮಾಡಿಸ್ತಾ ಇದ್ದೀವಿ. ಸರ್ ಪರ್ಫೆಕ್ಟ್ ಆಗಿ ಯಾವ್ದು ಉತ್ತರ ಕೊಡ್ತಾ ಇಲ್ಲ ಇವರು. ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನೀವೇನೋ ಮಾಡ್ಬಿಟ್ಟಿದೀವಿ, ಶಾಲಾ ಟೈಮ್ ಅಲ್ಲಿ ಅದನ್ನ ನಿಲ್ಸ್ಬಿಟ್ಟಿದೀವಿ ಅಂತಂದ್ರ ಒಂದಿನ ನಿಂತಿದೆ ಅಂದ್ರೆ ನಿಮ್ಮ ಯೋಗ್ಯತೆಗೆ. ಶಾಸಕರಾದಂತವ್ರ ಮಾತಿಗೆ ಕಿಮ್ಮತ್ತಿನ ಬೆಲೆ ಇಲ್ಲ ಅಂತಂದ್ರೆ ಆಡಳಿತ ವರ್ಗ ಯಾವ ಮಟ್ಟಕ್ಕೆ ಹೊಟ್ಟೋಗ್ಬಿಟ್ಟಿದೆ ಅಂತ, ಯಾವ ಮಟ್ಟಕ್ಕೆ ಹೋಗಿದೆ. ಶಾಸಕ ಆದಂತ ಮಾತಿಗೆ ಬೆಲೆನೇ ಇಲ್ಲ. ಯಾವ ಶಾಲಾವಧಿ ಟೈಮಲ್ಲೂ ನಿಂತೋಗಿಲ್ಲ, ಯಾವ ಟೈಮಲ್ಲೂ ನಿಲ್ಸಿಲ್ಲ. ಹೆಗ್ಗಿಲ್ದಾಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ನಾವು ನೋಡ್ತಾ ಇದ್ವಿ, ಪುನಃ ಅದೇನೋ ಎಷ್ಟೋ ಒಂದು 50 ಟಿಪ್ಪರ್ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗ 400 ಇದ್ದು 450 ಆಯ್ತು ನೋಡಿ. ಅಣ್ಣಂಗೆ ಎಷ್ಟು ಚೆನ್ನಾಗಿ ಗೊತ್ತು ಪಾಪ. ಅಲ್ಲಿ ಅಧಿಕಾರದಲ್ಲಿ ಕೂತಿರೋರ್ಗೆ ಅದೇನೋ ಮೀಸೆ ಬಂದ್ ಗಂಡಸ್ಗೇನೋ ಕಾಣಲ್ಲ ಅಂತಾರಲ್ಲ, ಮೀಸೆ ಬಂದ್ ಗಂಡಸ್ಗೆ ದೇಶ ಕಾಣಲ್ಲ. ಈಗ ಅಧಿಕಾರ ಬಂದ್ಬಿಟ್ಟಿರೋದ್ರಿಂದ ಏನು ಗೊತ್ತಿಲ್ವಲ್ಲ, ಕಷ್ಟ ಸುಖ ಗೊತ್ತಿಲ್ವಲ್ಲ. ಹಂಗಾಗಿ ಇವ್ರಿಗೆ ಏನು ಕಾಣಿಸ್ತಿಲ್ಲ, ಇವ್ರಿಗೆ ಏನು ಕಾಣಿಸ್ತಿಲ್ಲ. ಇವತ್ತು ಟಿಪ್ಪರ್ಗಳ ಸಂಖ್ಯೆ ಒಂದಕ್ಕೊಂದು ಜಾಸ್ತಿ ಆಗ್ತಿದೆ ಹೊರತು, ನೀವು ಮಾಡ್ತಿರೋಂಥ ಲೂಟಿ ಒಂದಕ್ಕೊಂದು ಜಾಸ್ತಿ ಆಗ್ತಿದೆ ಹೊರತು ನೀವು ಕಡಿಮೆ ಮಾಡ್ತಿಲ್ಲ. ನಿಮ್ ವಸೂಲಾತಿ ಜಾಸ್ತಿ ಆಗತ್ತಲ್ಲ, ನೀವು ಟಿಪ್ಪರ್ ಜಾಸ್ತಿ ಆದಷ್ಟು ವಸೂಲಾತಿ ಜಾಸ್ತಿ. ಆರ್ ಅಶೋಕ್ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ನಿಮ್ ಯೋಗ್ಯತೆ ಎಲ್ಲಿವರೆಗೂ ಹೊಂಟೋಗಿದೆ ನೋಡಿ. ಇಲ್ಲಿ ಕರ್ನಾಟಕ ರಾಜ್ಯದ ಖನಿಜ ಸಂಪತ್ತು ಇವತ್ತು ಕೇರಳಗೆ ಹೋಗ್ತಾ ಇದೆ, ಲೂಟಿ ಆಗ್ತಾ ಇದೆ. 70 ಟನ್ ಹೋಗ್ತಾ ಇದೆ ಅಂತಂದ್ರೆ, ಅದರದ್ದು ದಿನಕ್ಕೆ 200 ಟನ್ ಹೋಗ್ತಾ ಇದೆ ಅಂತಂದ್ರೆ, ಅದ್ರಲ್ಲಿ ಲಕ್ಷಾಂತರ ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಯಾರಿಗೆ ಎಷ್ಟು ಪಾಲು ಗೊತ್ತಾಗ್ಬೇಕಲ್ಲ ನಮ್ಗೆ. ಅದು ಸ್ಪಷ್ಟವಾಗಿ ಹೇಳ್ಬೇಕಲ್ಲ ಅದನ್ನ. ನೀವು ಸರ್ಕಾರಕ್ಕಂತೂ ಮೋಸ ಮಾಡ್ತಿದ್ರಿ ಸ್ಪಷ್ಟ. ನೀವು ಇಲ್ಲಿ ಲೂಟಿ ಮಾಡುವಂತದನ್ನ
ಅದೇನೋ ಸಾಚನನು ಅಂತ ಹೇಳ್ಕೊತಾರಂತೆ ಅಲ್ಲಿ. ಸಾಚ ಪಾಪ ಇವರು ಸಾಚವಾಗಿರುವಂತವ್ರು. ಅದೇನೋ ಬೇರೆ ಬೇರೆಯವ್ರು ಹೇಳ್ತಿದ್ರೆ ಏನೋ ದಾನ ಕೊಡೋ ಕೈ ಅಂತ. ಈ ತರ ಅನ್ಯಾಯ ಮಾಡ್ಬೇಕಾ? ನಿಮ್ ಯೋಗ್ಯತೆಗೆ ಈ ತರದ ಅನ್ಯಾಯ ಬೇಕಾ ನಿಮ್ಗಳಿಗೆ? ಈ ತರದ್ದು ಲೂಟಿ ಮಾಡಿ ಜನಗಳನ್ನ ಸಾಯಿಸಿ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಒಂದು ಕತ್ತು ಬಿಟ್ಟು ರಾಯಲ್ಟಿ ಸರ್ಕಾರಕ್ಕೆ ಮೋಸ ಮಾಡಿ ನಮ್ಮ ಗುಂಡು ಬಡವ್ರಿಗೆ ಮೋಸ ಮಾಡಿ ಇಂಥದ್ದು ಏನ್ರಿ ಮಾಡೋದು? ಯಾವ ಸಾಚಾರ್ರಿ ನೀವು? ಸಾಚಾರ ನೀವು ಎಲ್ಲಿ ಸಾಚ ಇದ್ರಿ? ಇದು ನಿಮ್ ಯೋಗ್ಯತೆ ನಿಮ್ದು. ಯಾವ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲೂ ಇಲ್ಲ, ಯಾವ ವಿಚಾರದಲ್ಲೂ ಇಲ್ಲ. ನಾನು ಬೇರೆ ವಿಚಾರ ಮಾತಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತು. ನಿಮ್ಮ ಅಭಿವೃದ್ಧಿ ವಿಚಾರ ಚೆನ್ನಾಗಿ ಜನಗಳಿಗೆ ಗೊತ್ತಿದೆ. ಅದೇ ಹೇಳ್ದಲ್ಲ ನಾನು, ನಮ್ಮ ಸರ್ಕಾರದಲ್ಲಿ ಆಗಿದ್ದಲ್ಲ ನಾನು ಅಂತ ಹೇಳ್ಕೊಂಡ್ರೆ ಇನ್ನೇನಾಗತ್ತೆ ನೀವು? ಅದೇನೋ ಅದಕ್ಕೆ ಬೇರೆ ಚಾಲೆಂಜು ನಿಮ್ ಕೈಲಿಗೆ ಮಾಡ್ಬೇಕಾಗಿರುತ್ತೆ, ಮಾಡ್ಲಿಲ್ಲ. ಪಾಪ ರೈತ ಸಂಘದವರು ಚಾಲೆಂಜ್ ಮಾಡಂಗಿದ್ರು. ರೈತ ಸಂಘದವ್ರು ಯಾಕೆ ಬಂದು ಕೂತ್ಕೊತಿದ್ರು ಇಲ್ಲಿ? ಮತ್ತು 40 ದಿನ 11 ದಿನ ಏನಕ್ಕೆ ಬಂದು ಕೂತ್ಕೊತಿದ್ರು? ನೀವು ಸರಿಯಾಗಿ ಕೆಲಸ ಮಾಡಿದ್ರೆ, ನೀವು ಮಾಡ್ಬೇಕಾಗಿರೋದು ಕಣ್ಣು ಕಾಣಿಸೋಕಂತ ಕೆಲಸನೇ ಮಾಡ್ತಿಲ್ಲ ನೀವು. ಇನ್ನೇನು ಅಭಿವೃದ್ಧಿ ಮಾಡ್ಬಿಟ್ಟಿರೋದು ನೀವು. SCPTSB ಬಗ್ಗೆ ಯಾರೋ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಟಿವಿಯವರು. 12 ಕೋಟಿ ರೂಪಾಯಿ ತಂದ್ಬಿಟ್ಟಿದ್ದೀನಿ ನಾನು ಅಂತ. ನಮ್ಮ ಕಾಲದಲ್ಲಿ 100 ಕೋಟಿ ರೂಪಾಯಿ ಬಂದಿದೆ ಮಾರಾಯರೆ. ನಮ್ಮ ಕಾಲದಲ್ಲಿ 100 ಕೋಟಿ ರೂಪಾಯಿ ಈಗಲೂ ಬಂದ್ರೆ ಬೇಕಾದ್ರೆ ತೋರಿಸ್ಬಿಡ್ತೀನಿ. ಬೇಕಾದ್ರೆ ಬರ್ಲಿ, ಒಂದು ಟೀಮ್ ಬರ್ಲಿ, ನಮ್ಮ ಟೀಮ್ ಒಂದು ತೋರಿಸ್ಬಿಡೋಣ. ಒಂದೊಂದು ಊರಿಗೆ ಹೋಗಿ ನಿಲ್ಸೋಣ. ಒಂದೊಂದು ಊರಿಗೆ ಹೋಗಿ ನಿಲ್ಸ್ಬಿಟ್ಟು ಯಾವ ಊರಲ್ಲಿ ಎಷ್ಟೆಷ್ಟು ಕೆಲಸ ಆಗಿತ್ತು ನಮ್ಮ ಕಾಲದಲ್ಲಿ ಅಂತ ಕೇಳೋಣ. ಬೇಕಾದ್ರೆ ಒಂದೊಂದು ಊರಲ್ಲಿ ಕೋಟಿಗಟ್ಲೆ 1 ಕೋಟಿಯಿಂದ 5 ಕೋಟಿವರೆಗೂ ಆಗಿರುವಂತದ್ದು ಅನೇಕ ಗ್ರಾಮಗಳಲ್ಲಿ. ಇವತ್ತು ಯಾವುದೋ 4-5 ಊರುಗಳಿಗೆ ಮಾಡ್ಬಿಟ್ಟು ನೀವು ಆಯ್ತಪ್ಪ ನೀವು ಒಂದಷ್ಟು ಮಾಡಿದ್ರಿ, ಇಲ್ಲ ಅಂತಾನೆ ಹೇಳೋದು ಬೇಡ. ಅದೇ ದೊಡ್ಡದು ಅಂತ ತೋರ್ಸ್ಕೊಳಕ್ ಹೋಗ್ತೀರಿ ನೀವು. ಬಹಳ ಅಭಿವೃದ್ಧಿ ಮಾಡ್ಬಿಟ್ಟಿದೀವಿ ಅನ್ನೋದ್ರಲ್ಲಿ ತೋರ್ಸ್ಕೊಳಕ್ ಹೋಗ್ತಿರ್ತೀವಿ. ನೀವು ಬಂದು ನೋಡಿ ಗೊತ್ತಾಗತ್ತೆ, ಏನ್ ಮಾಡ್ಬಿಟ್ಟಿದಾರೆ ಅವರು, ಏನು ಮಾಡ್ಲಿಲ್ವಲ್ಲ ಅಂತ ಬೇರೆಯವ್ರನ್ನ ಹೇಳ್ಸೋದಂತೆ. ಅವರು ಬೇರೆಯವ್ರು ಸಿಕ್ಕಿದಾಗ, ನಮ್ಮ ಪಾರ್ಟಿಯವ್ರು ಸಿಕ್ಕಿದಾಗ, ಏನ್ ಮಾಡ್ಬಿಟ್ಟಿದ್ರು ನಿಮ್ ಶಾಸಕರು ಅಂತ. ಇಲ್ಲೇ ಕೇಳ್ಬಿಟ್ರೆ, ಎಷ್ಟು ಊರುಗಳದ್ದು ಕೇಳ್ಬಿಟ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಈಗ ಯಾವ್ದು 1 ಕೋಟಿಗಿಂತ ಕಮ್ಮಿನೇ ಇಲ್ಲ ಅಲ್ಲಿ. ಈ ತರದಲ್ಲಿ ನಿಮ್ಮ ಯೋಗ್ಯತೆ ಜನಗಳಿಗೆ ಅರ್ಥ ಆಗಿದೆ. ನೀವು ಇವತ್ತು ಏನು ಕ್ರಷರ್ಗಳಿಂದ ಹೋಗ್ತಿರುವಂತ ಟಿಪ್ಪರ್ಗಳು, ಏನು ನೀವು ಲೂಟಿ ಮಾಡ್ತಾ ಇದ್ರಿ, ಏನು ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ 300 ಲಾರಿಗಳು ಹೋಗ್ತಿರುವಂತದ್ದು, ಅದೊಂದು ಗೊತ್ತಾಗಬೇಕಾಗಿದೆ ಜನಗಳಿಗೆ. ಸತ್ಯ ಅರ್ಥ ಆಗ್ಬೇಕಾಗಿದೆ ನಮ್ಗಳಿಗೆ. ಯಾರು ಎಷ್ಟು ಮಾಮೂಲಿ ಕೊಡ್ತಾ ಇದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗ್ತಾ ಇದೆ, ವಿತೌಟ್ ಪರ್ಮಿಟ್ ಎಷ್ಟು ಹೋಗ್ತಾ ಇದೆ, ಅಧಿಕ ಓವರ್ ಟನ್ ಯಾಕೆ ಆಗ್ತಾ ಇದೆ, RTOದವ್ರು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, RTOದವರಿಗೆ ಓವರ್ಲೋಡ್ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕಿಲ್ವಾ, ನಮ್ಮ ರಸ್ತೆ ಸುರಕ್ಷತೆ ಬಗ್ಗೆ ಅವ್ರಿಗೆ ಏನ್ ಕನ್ಸರ್ನ್ ಇಲ್ವಾ, PWD ಅವ್ರು ಏನ್ ಮಾಡ್ತಾ ಇದಾರೆ, ರಸ್ತೆ ಕಿತ್ತೋಗ್ಬಿಟ್ರೆ ಗ್ರಾಂಟ್ ತರ್ಲಿಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಒಂದು ರಿಪೇರಿ ಆಗಿರೋ ರಸ್ತೆ ಸರಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಅವ್ರು ಪಾಲಿಸಿ ಮ್ಯಾಟ್ರು ಅಂತ ಹೇಳಿದ್ರಂತೆ, ನಾವು ತಡಿಲಿಕ್ಕೆ ಬರಲ್ಲ ಅಂತೇಳಿ. ಮೊದಲು ನಮ್ಗಿದ್ರೆ ತಾನೇ ಪಾಲಿಸಿ ಮ್ಯಾಟ್ರ್ ಬರೋದು. ನೀವು ಖಾಲಿ ಆದ್ಮೇಲೆ ಎಲ್ಲಿ ಪಾಲಿಸಿ ಮ್ಯಾಟ್ರ್ ಎಲ್ಲಿ ಬರ್ತದೆ ನಿಮ್ಗೆ? ಈಗ ಬಹುತೇಕ ಆಯಿಲ್ ಕಂಟ್ರಿ ಇರುವಂತಹ ದೇಶಗಳುವೆ, ಆಯಿಲ್ ರಿಸೋರ್ಸ್ ಇರುವಂತಹ ದೇಶಗಳುವೆ, ಅನೇಕ ಸಂದರ್ಭದಲ್ಲಿ ಅವ್ರಿಗೆ ರಿಸರ್ವ್ ಮಾಡಿಟ್ಕೊಂಡು ಬೇರೆ ಕಡೆ ಎಲ್ಲಿಂದ ಸಿಗುತ್ತೆ ಅಂತೇಳಿ ಅಲ್ಲಿಂದ ತರಿಸ್ಕೊಳ್ಳುವಂಥದ್ದನ್ನು ಮಾಡ್ತಾರೆ. ಸಿಗ್ತದಂತ ಸಂದರ್ಭದಲ್ಲಿ ಅದು ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳುವಂಥದ್ದನ್ನು ಮಾಡ್ತಾರೆ. ಇದು ಇಂಟರ್ನ್ಯಾಷನಲ್ ಪಾಲಿಸಿ ಅಲ್ಲಪ್ಪ. ಇಲ್ಲಿ ನಮ್ಮ ಪಾಲಿಸಿ ಏನ್ ಗೊತ್ತಾ, ಈ ಪಕ್ಕದ ರಾಜ್ಯ ಕೇರಳ ರಾಜ್ಯ ಅವರು ಕೊಡಲ್ಲ ಅಂತ ಹೇಳಂಗಿಲ್ಲ ನೀವು, ಅದು ಪಾಲಿಸಿ. ಅವರು ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ. ಹಂಗಾಗಿ ಹೋಗ್ಲಿ ಬಿಡಿ ಅಂತಂದ್ರೆ ಎಲ್ಲಿ ಎಷ್ಟು ಹೋಗೋದು, ಎಷ್ಟು ಹೋಗ್ಬೇಕಂದ್ರೆ ಏನ್ ಲೂಟಿ ಮಾಡ್ಕೊಂಡು ಇಡೀ ಇರತ್ತೆಲ್ಲ ಖಾಲಿ ಮಾಡೋರ್ಗು ಹೋಗೋದಾಗಂದ್ರೆ ದಿನಕ್ಕೆ 300 ಲಾರಿ ಒಡೆಯವ್ರಿಗೇನೋ ಲಾಭ ಸರಿಯಪ್ಪ. ಇಲ್ಲಿರೋರ್ ಕತೆ ಏನಾಗ್ಬೇಕು, ಇಲ್ಲಿದ್ದವ್ರು ಏನಾಗ್ಬೇಕು, ಇಲ್ಲಿದ್ದವ್ರು ಬೇಕೋ ಬೇಡವದು ಖನಿಜ ಸಂಪತ್ತು ನಾಳೆ ದಿನ ನಮ್ಮ ರಾಜ್ಯಕ್ಕೆ ಬೇಕಾದಂತ ಸನ್ನಿವೇಶದಲ್ಲಿ ನಾವು ಯಾವ ರಾಜ್ಯಕ್ಕೆ ಹೋಗಿ ಕೇಳ್ಬೇಕು? ಅಲ್ಲಿ ನಿಮ್ಮ ಯೋಗ್ಯತೆಗೆ ಅದನ್ನ ತಡಿಲಿಕ್ಕೆ ಆಗ್ಲಿಲ್ಲ. ಹಿಂದೆ ಬಿಜೆಪಿ ಇದ್ದಾಗ ಹೋಗ್ತಿರ್ಲಿಲ್ವಾ ಅಂತ ಕೇಳ್ತಾರೆ. ನಮ್ ಕಾಲದಲ್ಲಿ ನೀವು ತಿಳ್ಕೊಳ್ಳಿ, ನಾನು ಯಾವತ್ತೂ ಕೇರಳಕ್ಕೆ ಹೋಗೋದನ್ನ ಎಂಕರೇಜ್ ಮಾಡಲೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ನಾವು ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ ಅದಕ್ಕೆ. ನಾನು ಗಣಿ ಇಲಾಖೆಯವ್ರಿಗೆ ನಾನು ಯಾವಾಗಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಕೇರಳ ಕಳಿಸಬಾರ್ದು ಅಂತೇಳಿ.
ಕದ್ದು ಮುಚ್ಚ ಅಲ್ಲಿ ಒಬ್ರು ಇಬ್ರು ಹೋಗ್ತಿದ್ರು, ಅದಕ್ಕೂ ಹಿಡಿಯುವಂತ ಪ್ರಯತ್ನ ಮಾಡ್ತಿದ್ರು. ಅವಾಗ ಇವತ್ತು ರಾಜಾರೋಷವಾಗಿ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಿದ್ರೆ ರಾಜಾರೋಷವಾಗಿ ಹೋಯ್ತಾ ಇರಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಣ್ಣಿದ್ದು ಮುಚ್ಕೊಂಡು ಕೂತಿರ್ತಾರೆ. ನಾನು ಕೇಳಿದೆ, ಅಲ್ಲಪ್ಪ ಇಷ್ಟೊಂದು ಹೋಗ್ತಾ ಇದ್ವಿಲ್ಲ, ಪಾಲಿಸಿ ಮ್ಯಾಟ್ರ್ ಅಂತ ಹೇಳ್ತಾರಲ್ಲ ಇವರು, ಎಲ್ಲದಕ್ಕೂ ರಾಯಲ್ಟಿ ತಗೊಂಡಿದಾರ ಅಂತ. ಆಮೇಲೆ ಹೋಗ್ಲಿ, ಎಂತೆಂತ ದೊಡ್ಡ ದೊಡ್ಡ ಲಾರಿಗಳು ಹೋಗ್ತಾ ಇರೋಂಥದ್ದು, ದೊಡ್ಡ ಲಾರಿಗಳು. ಮೊದಲು ನಾವು ನೋಡೇ ಇರ್ಲಿಲ್ಲ ನಾವು ಅಂತ ದೊಡ್ಡ ಲಾರಿಗಳನ್ನ. 18 ವೀಲು, 20 ವೀಲು, 22 ವೀಲು, ಈ ತರದ ಲಾರಿಗಳು. ಮೊದಲು 10 ವೀಲ್ ಇದ್ರೆ ದೊಡ್ಡ ವಿಚಾರ ನಂತರದಲ್ಲಿ ಹೇಳ್ತಿದ್ವಿ, ದೊಡ್ಡ ಲಾರಿ ನಂತರದಲ್ಲಿ. 22 ವೀಲ್ ಚಕ್ರ ಇರುವಂತ ಲಾರಿಗಳು ಹೋಗ್ತವೆ ಅಂತಂದ್ರೆ, ಅಂತ ಟಿಪ್ಪರ್ಗಳು ಹೋಗ್ತವೆ ಅಂತಂದ್ರೆ ಎಷ್ಟು ಟನ್ನು? ಅದಕ್ಕೆ ಕೆಪಾಸಿಟಿ ಇರುವಂತದ್ದು 50 ಟನ್ನು. ಇವ್ರು 70 ಟನ್ ಹಾಕೊಂಡು ಈ ರಸ್ತೆಯಲ್ಲಿ ಹೋದ್ರೆ ರಸ್ತೆಯಲ್ಲಿ ಉದ್ಧಾರ ಆಗ್ಬೇಕು. ಇವತ್ತು ತರಕ್ನಾಮಿ ರೋಡಲ್ಲಿ ನೋಡ್ಕೊಂಡ್ ಬನ್ನಿ ಹೋಗಿ, ಹೆಂಗ್ ಹಾಳಾಗಿದೆ ರಸ್ತೆ ಅಂತೇಳಿ. ರಸ್ತೆಯಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ಓವರ್ಲೋಡ್ಗೆ ಅಟ್ಲೀಸ್ಟ್ ಏನಾದ್ರು ತಗೋತಾ ಇದಾರ, ರಾಯಲ್ಟಿ ತಗೋತಾ ಇದಾರ ಅಂತ ನೋಡಿದ್ರೆ, ರಾಯಲ್ಟಿ ಹೆಂಗ್ ತಗೋತಾರಂತ ಗೊತ್ತಾ? ಅದು ಕೆಲವರು ಇಲ್ಲಿ 50 ಟನ್ ತುಂಬಿದ್ರೆ ಅವ್ರು ತಗೊಳ್ಳೋಂಥದ್ದು ಬರೀ 200 ಟನ್ಗೆ, 220 ಟನ್ಗೆ. ಇನ್ನು ಮಿಕ್ಕಿದಕ್ಕೆ ರಾಯಲ್ಟಿನೇ ಇರಲ್ಲ. ಒಂದ್ಸರಿ ತಗೊಂಡ್ರೆ ಸಂಜೆವರೆಗೂ ಅದೇ ಸ್ಲಿಪ್ ಅಲ್ಲಿ ಓಡಾಟ. ಅದಕ್ಕೆ ಟೈಮ್ ಇದ್ರು ಕೇಳೋರಿಲ್ಲ. ರಾಯಲ್ಟಿ ಸ್ಲಿಪ್ ತೋರಿಸಿದ್ರೆ ಮುಗಿದೋಯ್ತು ಅಲ್ಲಿಗೆ. ಯಾರು ಕೇಳಿದ್ರೆ ಸಾಕು, ಅಲ್ಲಿ ರಾಯಲ್ಟಿ ಸ್ಲಿಪ್ ತೋರಿಸ್ಬಿಡೋದಲ್ಲಿ. ನೀವು ಸರ್ಕಾರಕ್ಕೂ ಮೋಸ ಮಾಡ್ತಾ ಇದ್ರಿ, ನಮ್ ನಾಡಿಗೂ ಮೋಸ ಮಾಡ್ತಿದ್ರಿ, ಕರ್ನಾಟಕಕ್ಕೂ ಮೋಸ ಮಾಡ್ತಿದ್ರಿ, ಗುಂಡ್ಲುಪಟ್ಟ ಜನತೆಗೂ ಮೋಸ ಮಾಡ್ತಾ ಇದ್ರಿ. ನಿಮ್ಮ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ನಂತರದಲ್ಲಿ ಅನ್ಕೊಂಡಿರುವಂತವ್ರು ನೀವು. ನಮ್ಮ ವಿರೋಧ ಪಕ್ಷದ ನಾಯಕರು ಟ್ವೀಟ್ ಮಾಡಿದ್ರು, ಎಕ್ಸ್ ಖಾತೆಯಲ್ಲಿ ಅದನ್ನ ಬರೆದಿದ್ರು. ಆರ್ ಅಶೋಕ್ ಅವರು, ಕರ್ನಾಟಕದ ಸಂಪತ್ತು ಗುಂಡ್ಲುಪೇಟೆಯಿಂದ ಕೇರಳಗೆ ವರ್ಗಾವಣೆ ಆಗ್ತಾ ಇದೆ. ನಿಮ್ ಯೋಗ್ಯತೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಟ್ಟಿದೆ. ಗುಂಡ್ಲುಪೇಟೆಯಲ್ಲಿ ಏನ್ ದಂಧೆ ನಡೀತಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇಡೀ ರಾಜ್ಯದ ಜನ ಮಾತಾಡೋ ತರದಲ್ಲಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರು ಟ್ವೀಟ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಹೋಗ್ತಾ ಇದೆಯಪ್ಪ ಇದರಲ್ಲಿ ಅನ್ನೋದ್ರಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಹೋಗ್ತಾ ಇದೆ? ಅವ್ರ ಕ್ವಾರೆನೆ ಅಂತ ಸ್ವಂತ ಕ್ವಾರೆಗೆ, ರಿಕಾಟಿ ಕ್ವಾರೆಗೆ ರಸ್ತೆ ಮಾಡ್ಬೇಕಾದ್ರೆ ಪಾಪ ದಲಿತರ ಜಮೀನ್ ಮೇಲೆ ಅವ್ರಿಗೆ ಇರುವಂತದ್ದೇ 1 ಎಕರೆ 2 ಎಕರೆ ಜಮೀನು. ಅಂತ ಜಾಗದಲ್ಲಿ ರಸ್ತೆ ಮಾಡ್ಬೇಕು ಅಂತೇಳಿ ನೀವು ಇವತ್ತು ರಸ್ತೆ ಮಾಡ್ಕೊಂಡು ಕೂತಿದ್ರಿ. ಅಲ್ಲಿಗೆ ಸರ್ಕಾರದ ಅನುದಾನ ಆಗ್ತಾ ಇದ್ರಿ ಅಂತ ಗೊತ್ತಾಗಿದೆ. ಅಕಸ್ಮಾತ್ ಹಾಕಿದ್ರೆ ಮಾತ್ರ ಅದಕ್ಕೇನ್ ತಕ್ಕ ಪಾಠ ಕಲಿಸ್ಬೇಕು ಅದನ್ನ ಕಲಿಸೋಂಥದ್ದನ್ನು ಮಾಡ್ತೀವಿ ನಾವು. ಆಮೇಲೆ ಈ ತರದ್ದು ನಿಮ್ ಧೋರಣೆ ಇದೆಯಲ್ಲ, ಅನೇಕ ವಿಚಾರದಲ್ಲಿ ನಿಮ್ಮ ಧೋರಣೆಗಳು ಇವತ್ತು ಬಯಲಾಗಿದೆ, ಅರ್ಥ ಆಗಿದೆ, ಜನಗಳಿಗೆ ಅರ್ಥ ಆಗ್ತಾ ಇದೆ. ನೀವು ಯಾವ ರೀತಿ ನಡ್ಕತಾ ಇದ್ರಿ, ಏನಾಗ್ತಿದ್ರಿ ಅನ್ನೋದ್ರ ಬಗ್ಗೆ ಅರ್ಥ ಆಗಿದೆ. ಹಾಳು ಬಿದ್ದೋಗ್ಲಪ್ಪ, ದಿನ ಸಾಯ್ತಾ ಇದ್ರಲ್ಲ, ಇದನ್ನ ಬಂದು ನೋಡ್ತಾ ಇದ್ರಿ ನೀವು. ಮೊನ್ನೆ 4 ಜನ ಕೇರಳದವರು 4 ಜನ ಟಿಪ್ಪರ್ಗೆ ಡಿಕ್ಕಿ ಹೊಡೆದು 4 ಜನ ಸ್ಪಾಟ್ ಅಲ್ಲಿ, 2 ಹಾಸ್ಪಿಟಲ್ ಅಲ್ಲಿ, 4 ಜನ ತೀರೋದ್ರಲ್ಲ. ಈ ಶಾಸಕರದೇನಾದ್ರು ಇತ್ತ ರಿಪ್ಲೈ ಇದೆಯಾ ಅದಕ್ಕೆ? 4 ಜನ ತೀರೋಗಿದ್ದಕ್ಕೆ ಏನಾದ್ರು ಒಂದು ಕನ್ಸರ್ನ್ ಇದೆಯಾ? ಅಲ್ಲಪ್ಪ, ಅಟ್ಲೀಸ್ಟ್ ಮುಂದಿನ ಸಾವುಗಳನ್ನ ತಡಿಲಿಕ್ಕೋಸ್ಕರ ಏನ್ ಮಾಡ್ಬೋದು ಅಂತ ಇಲಾಖಾವಾರು ಅವ್ರ ಜೊತೆ ಚರ್ಚೆ ಮಾಡಿ ಏನಾದ್ರು ಒಂದು ಪ್ರಯತ್ನ ಮಾಡುವಂತದ್ದು ಏನಾದ್ರು ಮಾಡಿದ್ರ ಇವರು? ಹೋದ ತಿಂಗಳಲ್ಲಿ ಆ ಮಕ್ಕಳು ಶಾಲೆಗೆ ಹೋಗ್ತಿರೋಂತ ಮಕ್ಕಳದು ಆಟೋಗೆ ಆಕ್ಸಿಡೆಂಟ್ ಆದಂತ ಸನ್ನಿವೇಶದಲ್ಲಿ ಎಲ್ಲ ಸಂಘಟನೆಗಳು ಬೀದಿಗಿಳಿತು. ಅಲ್ಲಲ್ಲಿ 2, 3, 4, 5 ಕಡೆ ಸ್ಟ್ರೈಕ್ ಮಾಡಿದ್ರು. ಅವಾಗ್ಲಾರು ಅನ್ಸ್ಬಾರ್ದ್ರಿ, ಅವಾಗ್ಲಾರು ಅನ್ಸ್ಬೇಕಾಗಿತ್ತಾನೆ ಅವ್ರಿಗೆ, ಇಲಾಖೆಯವ್ರಿಗೆ ಅವತ್ತಾರು ಗೊತ್ತಾಗ್ಬೇಕಾಗಿತ್ತಾನೆ. ಹೌದಪ್ಪ, ಇಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ, ಇದನ್ನು ತಡಿಬೇಕು ನಾವು ಅಂತ ಗೊತ್ತಾಗ್ಬೇಕಾಗಿತ್ತಾನೆ ಅದು. ಇವತ್ತವರಿಗೆ ನಿಮ್ ಪ್ರಯತ್ನದಲ್ಲಿ ನೀವು ಏನ್ ಪ್ರಯತ್ನ ಮಾಡಿದ್ರಿ? ನೀವು ಪ್ರಯತ್ನ ಏನಪ್ಪಾ ಅಂತಂದ್ರೆ, ನಾನು ಕ್ವಾರಿ ಮಾಲೀಕ, ಕ್ರಷರ್ ಮಾಲೀಕ, ನಾನು ಅವ್ರ ಪರವಾಗಿದ್ದೀನಿ ಅನ್ನೋದ್ರಲ್ಲಿ ತೋರ್ಸ್ಕೊಳ್ಳೋ ಪ್ರಯತ್ನ ಮಾಡಿದಿರಿ. ಯಾರ ಪರವಾಗಿರುವಂತದ್ದು? ನೀವು ಕೇರಳದವ್ರ ಪರವಾಗಿರುವಂತದ್ದು. ಕರ್ನಾಟಕ ರಾಜ್ಯದಲ್ಲಿ ನೀವು ಗೆದ್ದು ಇಲ್ಲಿ MLA ಆಗಿ ನಿಮ್ ಧೋರಣೆ ಏನು? ಕೇರಳದವ್ರಿಗೆ ಸಪೋರ್ಟ್ ಮಾಡುವಂತದ್ದು, ಕ್ವಾರಿ ಅವ್ರಿಗೆ ಸಪೋರ್ಟ್ ಮಾಡುವಂತದ್ದು, ಕ್ರಿಶ್ಚಿಯನ್ ಅವ್ರಿಗೆ ಸಪೋರ್ಟ್ ಮಾಡುವಂತದ್ದು. ಅಲ್ಲಪ್ಪ, ನೀವು ದಂಧೆ ಮಾಡ್ತಿದ್ರಿ ಅಂತೇಳಿ ನೀವು ಕ್ವಾರೆ ಕ್ರಷರ್ ಇಟ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು ಈ ಜನ ಸಾಯಿಸ್ಲಿಕ್ಕೆ ಬಿಡೋದು? ಹಂಗಾದ್ರೆ ಯಾವ್ದಕ್ಕೂ ಕಂಟ್ರೋಲ್ ಮಾಡೋ ತರದಲ್ಲಿ ಇಲ್ವಾ ಹಂಗಾದ್ರೆ ನಿಮ್ದು?
ನಿಮ್ದೇನ್ ಜವಾಬ್ದಾರಿನೇ ಇಲ್ವಾ? ಅವತ್ತು ಹೇಳಿದೆ ನಾನು, ಇದಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಗಣೇಶ್ ಪ್ರಸಾದ್ ಜವಾಬ್ದಾರಿ, ಶಾಸಕರೇ ಜವಾಬ್ದಾರಿ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇರುವಂತ ಸಂದರ್ಭದಲ್ಲಿ ಅದನ್ನ ನಿಯಂತ್ರಣಕ್ಕೆ ತರುವಂತ ಜವಾಬ್ದಾರಿ ಯಾರ್ದು? ಶಾಸಕರದು. ಅಧಿಕಾರ ಏನು ಕೊಡ್ಬೇಕಾಗಿತ್ತು ನಿಮ್ಗೆ? ಅಧಿಕಾರ ಕೊಟ್ಟಿರುವಂತದ್ದು ಏನಕ್ಕೆ? ಜನ ನೀವು ಕೇಳಲಿ ಅಂತೇಳಿ, ನಿಯಂತ್ರಣದಲ್ಲಿ ಇರ್ಲಿ ಅಂತೇಳಿ. ನೀವೇನೂ ಮಾಡ್ಲಿಲ್ಲ ಅಂತಂದ್ರೆ ಇಷ್ಟ ಬಂದಂಗಾಗುತ್ತೆ. ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ಈಗ ರೈತ ಸಂಘದವರು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಕೇರಳಕ್ಕೆ ಹೋಗ್ತಾ ಇರುವಂತದ್ದು, ಲಾರಿಗಳು ಹೋಗ್ತಾ ಇರುವಂತದ್ದು ಅದು ಪಾಲಿಸಿ ಮ್ಯಾಟ್ರ್. ಯಾವ ಪಾಲಿಸಿ ಮ್ಯಾಟ್ರು? ಅಲ್ಲಪ್ಪ, ಎಲ್ಲಿ ಪಾಲಿಸಿ ಮ್ಯಾಟ್ರು ಅಂತಂದ್ರೆ ಈಗ ನಮ್ ಸಂಪತ್ತನ್ನ ತಗೊಂಡೋಗ್ಬಿಟ್ಟು ಕೇರಳದವ್ರು ಕೊಟ್ಬಿಡು ಅಂತನಾ ಪಾಲಿಸಿ ಮ್ಯಾಟ್ರ್ ಅಲ್ಲಿ? ಅಲ್ಲ, ನಮ್ಗೆ ಮೊದ್ಲು ಸಂಪತ್ತನ್ನ ಉಳಿಸ್ಕೊಂಡಿದ್ರೆ ನಾಳೆಗೆ ನಮ್ಗೆ ಅನುಕೂಲಕ್ಕೆ ಬರುತ್ತೆ ಅಂತ ಅನ್ನೋ ತರದಲ್ಲಿ ಯೋಚನೆ ಮಾಡ್ಬೇಕು ತಾನೆ. ನೀವು ಇನ್ ಕೆಲವೇ ವರ್ಷಗಳಲ್ಲಿ ನಮ್ಮಲ್ಲಿರುವಂತ ಖನಿಜ ಸಂಪತ್ತನ್ನ ನೀವು ಲೂಟಿ ಮಾಡಿ ಮಾರ್ಬಿಟ್ರೆ ನಾಳೆ ನಮ್ಗೇನಾಗಬೇಕು? ನಮ್ಗೆ ಎಲ್ಲಿರ್ತದೆ? ಇಲ್ಲಿ ಎಲ್ಲಿರ್ತದೆ? ಜಲ್ಲಿ ಬೇಕು ಅಂತಂದ್ರೆ ಎಲ್ಲೋಗ್ಬೇಕು ನಾವು? ಹಿಂಸೆ ಬೇಕು ಅಂತಂದ್ರೆ ಎಲ್ಲೋಗ್ಬೇಕು? ಮನೆ ಕಟ್ಟೋರ್ ಪರಿಸ್ಥಿತಿ ಏನು? ರೋಡ್ ಮಾಡ್ಲಿಕ್ಕೆ, ಬಿಲ್ಡಿಂಗ್ ಕಟ್ಲಿಕ್ಕೆ, ಸೇತುವೆಗಳು ಕಟ್ಲಿಕ್ಕೆ, ನಾಳೆ ಬೇರೆ ಬೇರೆ ವಿಚಾರಗಳಿಗೆ ನಮ್ಗೆ ಬೇಕಾದಂತ ಸಂದರ್ಭದಲ್ಲಿ ಎಲ್ಲಿಂದ ತರಬೇಕು ನಾವು? ನಮ್ಮ ತಾಲೂಕಿನಲ್ಲಿ ಇರುವಂತದನ್ನ ನೀವು ಈಗಲೇ ಲೂಟಿ ಮಾಡ್ದಾಕ್ ಬಂದಿದ್ರಲ್ಲ ನೀವು. ಎಷ್ಟು ಮಟ್ಟಿಗೆ ಲೂಟಿ? ಈಗಾಗಲೇ ಬೇರೆ ಬೇರೆ ಬೇಗೂರು ಭಾಗದಲ್ಲಿ 100 ಮೀಟರ್ಗಿಂತ ಜಾಸ್ತಿ ಓಡೋಗ್ಬಿಟ್ಟಿದೆ ಕೆಳಗಡೆಗೆ. ಹಾಳ ಯಾರು ಬಿದ್ರೆ ಸತ್ತೋಗ್ಬಿಟ್ರೆ ಕಾಣಿಸೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ, ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಲ್ಲಿ. ಇಲ್ಲಿ ಮಡಳ್ಳಿ ಗುಡ್ಡದಲ್ಲಿ ಅಲ್ಲಿ ಹಿಂದೆ ಒಂದು 5-6 ವರ್ಷದ ಹಿಂದೆ, 4-5 ವರ್ಷದ ಹಿಂದೆ ಗುಡ್ಡನೆ ಕುಸಿದೋಯ್ತು. ಕುಸಿದಂತ ಸಂದರ್ಭದಲ್ಲಿ ಅವತ್ತು ನಮ್ಮ ಸರ್ಕಾರ ಅದನ್ನ ತಡೆ ಹಿಡಿತು. ಅಲ್ಲಿ ನಾಟ್ ಸೇಫ್ಟಿ ಅದು ಅಂತೇಳಿ, ಸುರಕ್ಷಿತವಾಗಿಲ್ಲ ಅಂತೇಳಿ ತಡೆ ಹಿಡಿದ್ರು ಅದನ್ನ. ನೀವು ನಿಮ್ ಸರ್ಕಾರ ಬರ್ತಿದ್ದಾಗ ನೀವೇನ್ ಮಾಡಿದ್ರಿ? ನೀವು ಅದಕ್ಕೆ ಮತ್ತೆ ಪರ್ಮಿಷನ್ ಕೊಡ್ಸಿದ್ರಿ, ಮತ್ತೆ ನಡೀತಾ ಇದೆ. ಅಂದ್ರೆ ನಿಮ್ಗೆ ಬಿಸ್ನೆಸ್ ಇಂಪಾರ್ಟೆಂಟ್. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊತೀರಲ್ಲಪ್ಪ ನೀವು. ಬಿಸ್ನೆಸ್ ಇಂಪಾರ್ಟೆಂಟ್ ಪಾಪ ನಿಮ್ಗೆ. ಜನ ಸತ್ರು ಪರವಾಗಿಲ್ಲ ನಿಮ್ಗೆ, ಜನಕ್ಕೆ ಏನಾದ್ರೂ ಪರವಾಗಿಲ್ಲ ನಿಮ್ಗಳಿಗೆ. ಅಲ್ಲ, ಗುಡ್ಡ ಕುಸಿದೋಗಿ ನಿಮ್ಗೆಲ್ಲ 5 ಜನ ಸುತ್ತೋದಂತ ಸಂದರ್ಭದಲ್ಲಿ ಅದನ್ನ ನಿಲ್ಸಿದ್ರೆ ಮತ್ತೆ ಪ್ರಾರಂಭ ಮಾಡ್ಲಿಕ್ಕೆ ಬಂದಿದ್ರಿ ಅಂತಂದ್ರೆ ನೀವು ನಿಮ್ಮ ನೈತಿಕತೆ ಎಷ್ಟು ಮಟ್ಟಿಗಿದೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ನಾವೀಗ. ಆ ಭಾಗದಲ್ಲಿ ಗುಡ್ಡ ನಡೀತಾ ಇದೆ, ಕ್ರಷರ್ ಕ್ವಾರೆ ನಡೀತಿದೆ ಅಂತಂದ್ರೆ ನಿಮ್ಮ ನೈತಿಕತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ದಿನಕ್ಕೆ ಎಷ್ಟು ಲಾರಿ ಹೋಗ್ತಾ ಇರೋದೀಗ? ದಿನಕ್ಕೆ 250ರಿಂದ 300 ಲಾರಿ ಕೇರಳಕ್ಕೆ ಹೋಗ್ತಿರೋಂತ ಲಾರಿ. ಆಯ್ತಪ್ಪ, ಇಲ್ಲಿ ಕ್ವಾರೆಗಳಿಂದ ಕ್ರಷರ್ಗಳಿಗೆ ಹೋಗ್ಲಿ, ಅದ್ ಬೇರೆ. ಇಲ್ಲಿ ಉತ್ಪಾದನೆ ಮಾಡಿ ಅದ್ ಬೇರೆ ಬೇರೆ ಊರುಗಳಿಗೆ ಕಳಿಸ್ತಾರೆ, ಅದನ್ನ ಮಾಡ್ಲಿ. ನೀವು ಕೇರಳಕ್ಕೆ ಕಳ್ಸೋದು ಎಷ್ಟು ಮಟ್ಟಿಗೆ ಸರಿ? ದಿನ 300 ಗಾಡಿ ಹೋದ್ರೆ ನಾಳೆ ದಿನ ಇನ್ನು 5ರಿಂದ 6 ವರ್ಷದಲ್ಲಿ ಹೆಚ್ಚು ಕಡಿಮೆ ನಮ್ದೆಲ್ಲ ಖಾಲಿ ಆಗ್ಬಿಡುತ್ತದೆ. ಪೂರ್ತಿ ಬೆಟ್ಟನೆ ಖಾಲಿ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತೀರಿ ನೀವು? ಅದೇ ಮುಗಿದೋಯ್ತು. ಅಂದ್ರೆ ನಿಮ್ಗೆ ಕೇರಳದವರ ಹಿತರಕ್ಷಣೆ ಮುಖ್ಯ ನಿಮ್ಗಳಿಗೆ. ಇಲ್ಲಿ ಶಾಸಕರಿಗೆ ಬೇಕಾಗಿರುವಂತದ್ದು ಕೇರಳದವರಿಗೆ ವ್ಯಾಪಾರ ಮಾಡುವಂತದ್ದು ಬೇಕಾಗಿದೆ. ನಾನು ಯಾರೋ ಕೇಳ್ತಾ ಇದ್ದೆ, ಅವ್ರ ಕೋರೆಯಿಂದನೂ ಹೋಗ್ತದ ಅಂತ. ಅವ್ರ ಕೋರೆಯಿಂದನೂ ಹೋಗ್ತದಂತೆ. ಅವ್ರ ಕ್ರಷರ್ ಇಂದ ಅಲ್ಲಿಂದ ಕೇರಳಕ್ಕೆ ಹೋಗ್ತಾ ಇದೆ. ಇನ್ ಬೇಲಿನೇ ಎದ್ದು ಹೊಲ ಮೇಯ್ಬೇಕಾದ್ರೆ ನಿಮ್ದೇನ್ರಿ? ಇನ್ನೇನ್ ಕೇಳಕ್ ಹೋಗ್ತೀರಿ ನೀವು? ನೀವೇ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹೋಗ್ತಿದ್ಮೇಲೆ, ನೀವೇ ಲೂಟಿ ಮಾಡ್ಲಿಕ್ಕೆ ಹೋಗ್ತಿದ್ಮೇಲೆ, ನೀವೇ ಅನ್ಯಾಯ ಮಾಡ್ಲಿಕ್ಕೆ, ರಾಜ್ಯಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಕೊಟ್ಟ ಮೇಲೆ ಇನ್ ಬೇರೆಯವ್ರು ಏನ್ ಕೇಳ್ತೀರಿ ನೀವು? ಬೇರೆಯವ್ರು ಎಲ್ಲಿ ಕೇಳಲಿಕ್ಕೆ ಸಾಧ್ಯ? ಆಯ್ತು, ಪಾಲಿಸಿ ಮ್ಯಾಟ್ರಿಗೆ ಬರೋಣ. ನಮ್ಮ ಕಾಲದಲ್ಲೇ ಬಂದಂತದ್ದು ಬೇರೆ ವಿಚಾರ. ಇನ್ನೊಂದು ಹೇಳ್ತಾ ಇರ್ತಾರೆ, ಅದು ಸಬ್ಸ್ಟೇಷನ್ಗಳು, KP ಸಬ್ಸ್ಟೇಷನ್ಗಳು ಬಹಳ ದೊಡ್ಡದಾಗಿ ಇವರೇ ಏನೋ ಅಲ್ಲಿಂದ ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದವ್ರಂಗೆ. KP ಸಬ್ಸ್ಟೇಷನ್ಗಳನ್ನ ಬಹಳ ಹಿಂದಿಂದನೂ ಅದು ಇಲ್ಲಿ ಆಗ್ಬೇಕು ಅನ್ನೋದ್ರಲ್ಲಿ ಇತ್ತು. ಅದು ಜಾಗನೇ ಮಾಡ್ಕೊಟ್ಟಿರ್ಲಿಲ್ಲ. ಈಗ ಹರೇಪುರದ ಹೇಳ್ಬೇಕಂದ್ರೆ ಅವ್ರ ಬಾಯಲ್ಲೇ ಬಂದು ಅದು. ನಾವು ಈಗ ಹರೇಪುರದಲ್ಲಿ ಇರ್ಬೋದು, ವಡಗೇರಿಯಲ್ಲಿ ಇರ್ಬೋದು, ಕನ್ನೇಗಾಲದಲ್ಲಿ ಇರ್ಬೋದು, ಈ ತರ 5 ಜಾಗದಲ್ಲಿ ಏನು ನಾವು ನಿಗದಿ ಮಾಡಿದ್ವಿ, ಅದನ್ನ ನಾವು ಜನಸಂಪರ್ಕ ಸಭೆ ಪ್ರತಿ ವಾರ ಏನ್ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅದಾದ ಮೇಲೆ ಬಂದು ನಾವು ಇಲ್ಲಿ ನಮ್ಮ ಸಾಗುವಳಿ ಸಮಿತಿ ಮೀಟಿಂಗ್ ನ ಮಾಡ್ತಿದ್ವಿ.
ಪ್ರತಿ ವಾರ ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ಅನೇಕ ದಿನ ನಾವು 7 ಗಂಟೆ 8 ಗಂಟೆ ಹಂಗೆಲ್ಲ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಅಲ್ಲೇ ವಿ ಇರ್ತಿದ್ರು, ಆರ್ಐಗಳು ಇರ್ತಿದ್ರು. ಯಾಕೆ ಇನ್ನೂ ಜಾಗ ಕೊಟ್ಟಿಲ್ಲ ಅಂತೇಳಿ ತಾಕೀತು ಮಾಡಿ ಟೈಮ್ನ ನಿಗದಿ ಮಾಡಿ ಆ ಜಾಗವನ್ನ ಕೊಟ್ಟಂಥದ್ದು. ಅದಕ್ಕೆ ಅವಾಗ್ಲೇನೆ ಅದು ಅಷ್ಟೇ, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ನಿಮಗೆ 5 ಸಬ್ಸ್ಟೇಷನ್ಗಳು ಶಾಂಕ್ಷನ್ ಆಗಿದ್ದಕ್ಕೇನೆ ಅವತ್ತು ಜಾಗ ನಿಗದಿ ಮಾಡಿ ನಾವು ಕೊಟ್ಟಂಥದ್ದು. ಸಾಗುವಳಿ ನಾವು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ವಿ, ನೀವು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ರಿ, ರೈತರ ಪರವಾಗಿ ಎಲ್ಲಿದೆ ನಿಮಗೆ ಕಾಳಜಿ, ರೈತರ ಪರವಾಗಿ ಏನಾದ್ರು ಮಾಡಿದ್ರೆ ಅದನ್ನು ತೋರಿಸಿ ನೋಡೋಣ, ನಮ್ಗೆ ಗೊತ್ತಾಗ್ಲಿ. ಇವತ್ತು ಕಾಡು ಪ್ರಾಣಿಗಳ ಸಂಘರ್ಷ ನಡೀತಾ ಇದೆ, ಅಟ್ಲೀಸ್ಟ್ ಒಂದು ದಿನ ನಿಮ್ ಪ್ರಯತ್ನ ಮಾಡಿರುವಂಥದ್ದು. ಆ ಸಂಘರ್ಷಕ್ಕೆ ಯಾವ್ದಾದ್ರು ಒಂದು ಪ್ರಯತ್ನ ಮಾಡಿದಿರಾ? ಎಷ್ಟೋ ಕಡೆ ಇವತ್ತು ಚಿರತೆ, ಹುಲಿ ಎಲ್ಲ ಬಂದು ರೈತ ಜಮೀನ್ಗೆ ಹೋಗ್ಲಿಕ್ಕೆ ಎದುರ್ಕೋಬೇಕಾದಂತ ಪರಿಸ್ಥಿತಿ ಬಂದಿದೆ. ಅದನ್ನ ಒಂದು ದಿನ ಪ್ರಯತ್ನ ಮಾಡ್ಲಿಲ್ಲಪ್ಪ ನೀವುಗಳು, ಒಂದಿನ ಬಂದು ಕೇಳಲಿಲ್ಲ, ಒಂದಿನ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೊಡ್ಲಿಲ್ಲ. ನಿಮ್ ಕಾರ್ಯವೈಖರಿ ಈ ತರದ್ದು. ಪಾಪ ನಿಮ್ಗೆ ಗೊತ್ತೇ ಇಲ್ವಲ್ಲ, ನಿಮ್ದು MLA ಅಂದ್ರೆ ಏನು ಅಂತ ಗೊತ್ತಿದ್ರೆ ತಾನೇ ಮಾಡ್ಲಿಕ್ಕೆ ಸಾಧ್ಯ. ರೈತರಿಗೆ ನೀರು ತುಂಬಿಸ್ಲಿಲ್ಲ, ರೈತರ ಕಾಡು ಪ್ರಾಣಿಗಳಿಂದ ತಪ್ಪಿಸ್ಲಿಲ್ಲ, ಇಲ್ಲಿ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಕ್ತು ಅದನ್ನು ಕೊಡಿಸೋ ಪ್ರಯತ್ನ ಮಾಡಲಿಲ್ಲ. ನಮ್ಮ ಕಾಲದಲ್ಲಿ ಎಷ್ಟು ಸಬ್ಸಿಡಿಗಳು ಬಂತು. ಇವತ್ತು ಡ್ರಿಪ್ ಇರಿಗೇಷನ್ ಬೇಕು ಅಂತಂದ್ರೆ ಇಲ್ಲಿ ಸಬ್ಸಿಡಿ ಇಲ್ಲ, ನೀವು ಸ್ಪ್ರಿಂಕ್ಲರ್ ಬೇಕು ಅಂತಂದ್ರೆ ಸ್ಪ್ರಿಂಕ್ಲರ್ ಸಿಕ್ಕಲ್ಲ ಇಲ್ಲಿ. ಈ ತರದ ಪರಿಸ್ಥಿತಿ ಬಂದು ನಿಂತೋಗ್ಬಿಟ್ಟಿದೆ. 4,000 ರೂಪಾಯಿ ಕೊಟ್ಟರು ಇಲ್ಲ, ಸಬ್ಸಿಡಿ ಇಲ್ಲ, ಸಬ್ಸಿಡಿ ಇಲ್ವೇ ಇಲ್ಲ. ಈ ತರದ ಪರಿಸ್ಥಿತಿ ಬಂದು ನಿಂತೋಗ್ಬಿಟ್ಟಿದೆ. ಈಗ ಮಾದಪ್ಪ ಚೆನ್ನಾಗಿ ಹೇಳಿದ್ರು, ಫ್ರೀ ಅಂತ, ಕರೆಂಟ್ ಫ್ರೀ ಅಂತ ಹೇಳಿದ್ರಿ. ನೀವು ಎಲ್ಲಿ ರೈತರಿಗೆ ವ್ಯವಸಾಯ ಮಾಡ್ಲಿಕ್ಕೆ ಕರೆಂಟ್ ಕೊಡ್ತಿಲ್ಲ, ನೀವು ಎಲ್ಲಿ ಮನೆಗಳಿಗೆ ಎಲ್ಲಿ ಕೊಡ್ತಾ ಇದ್ರಿ ಕರೆಂಟ್? ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ, ಈಗ ಬಿಲ್ ಬರೋ ತರದಲ್ಲಿ ಆಗ್ಬಿಟ್ಟಿದೆ. ಈ ತರದಲ್ಲಿ ನಿರಂತರ ಜ್ಯೋತಿನೂ ಇವತ್ತು ಕಟ್ಟಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೇಸಿಗೆ ಈಗ ಬರುವಂತ ಬೇಸಿಗೆಯಲ್ಲಿ ಈಗ ಅಣ್ಣ ಹೇಳ್ದಂಗೆ ಮಳೆನೂ ಬೀಳ್ತಿಲ್ಲ, ಇದೇನೋ ಕಾಲ್ಗುಣದ ಪ್ರಯತ್ನ, ಮಳೆನೂ ಬರ್ತಾ ಇಲ್ಲ. ಹೋಗ್ಲಿ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಅಂತರ್ಜಲ ಇರ್ತಿತ್ತು. ಯಾವ ಭಾಗದಲ್ಲಿ 2 ಭಾಗದಲ್ಲಿ ಈ ಕೆರೆಗಳಿಗೆ ನೀರು ತುಂಬಬೇಕಾದಂಥದ್ದು 2 ಭಾಗದಲ್ಲೂ ತುಂಬಿಲ್ಲ. ಈ ಕಡೆ ರಾಘೋಪುರ ಕೆರೆಯಿಂದ ಮುಂದಕ್ಕೆ ಬರ್ಬೇಕಾದಂಥದ್ದು, ಕಬರಳ್ಳಿ ಕೆರೆಯಿಂದ ಮುಂದಕ್ಕೆ ಬರ್ಬೇಕಾದಂಥದ್ದು, ಆ ಕಡೆಯಿಂದ ನೀರು ತುಂಬಿಲ್ಲ, ಈ ಕಡೆನೂ ನೀರು ತುಂಬಿಲ್ಲ. ಎಲ್ಲಿ ರೈತರ ಪರವಾಗಿದ್ದೀರಿ ನೀವು? ರೈತರ ಪರವಾಗಿ ನೀವಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಬಿಟ್ಟಿದ್ದೀರಿ. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಅನುದಾನ ಬಂದಂಥದ್ದು ಅದು ಬಹಳ ಸ್ಪಷ್ಟವಾಗಿರುವಂಥದ್ದು. ಇನ್ನು ಅಂಬೇಡ್ಕರ್ ವಸತಿ ಶಾಲೆ ವಿಚಾರ, ಬೊಮ್ಮನಹಳ್ಳಿಯಲ್ಲಿ ಅಲ್ಲಿ ಪಕ್ಕದಲ್ಲಿ ನಿರ್ಮಾಣ ಆಗ್ತಿರುವಂತ ಅಂಬೇಡ್ಕರ್ ವಸತಿ ಶಾಲೆದು ಈಗಲೂ ಬೇಕಾದ್ರೆ ನಾನು ಏನ್ ಡಾಕ್ಯುಮೆಂಟ್ ತೋರಿಸ್ಬೇಕಾದ್ರೆ ನಾನು ಸಿದ್ಧ ಇದ್ದೀನಿ, ಅವರು ತೋರಿಸ್ಲಿರ್ಬೇಕಾರೆ. ಅದು ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಪ್ರಯತ್ನದ ಫಲವಾಗಿ ನಾವು ಬಹಳ ಒತ್ತಡ ಹಾಕಿ ಅವತ್ತು ಕಾರಜೋಳ ಅವರು ಮಂತ್ರಿ ಆಗಿದ್ರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಒತ್ತಡ ಹಾಕಿ ಇಡೀ ರಾಜ್ಯದಲ್ಲಿ ಬರೀ 10 ವಸತಿ ಶಾಲೆಗಳಿಗೆ ಅವತ್ತು ದುಡ್ಡನ್ನು ಕೊಟ್ಟಂಥದ್ದು. ಅದರಲ್ಲಿ ಅದು ಗುಂಡ್ಲುಪೇಟೆನೂ ಒಂದು. ಆ ಪಟ್ಟಿ ಬೇಕಾದ್ರೆ ನನ್ನ ಹತ್ರ ಇದೆ, ಯಾವತ್ತು ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಹೀಗಾಗಿ ಅದು ನಮ್ಮ ಯೋಜನೆ. ನೀವು ಈಗ ಅದ್ರ ಬಗ್ಗೆನೇ ಅರ್ಥ ಇಲ್ಲದೆ ಇರುವಂತದ್ದು, ಜನಗಳು ಇವ್ರಿಗೆ ಅಧಿಕಾರ ಕೊಟ್ಟಿರೋದನ್ನ ಚಲಾಯಿಸ್ಲಿಕ್ಕೆ ಬರ್ದೇ ಇರೋವಂಥವ್ರು, ಈ ತರ ಅನೇಕ ಒಂದು ನಿರೂಪಿಸುವಂತ ಕೆಲಸವನ್ನ ಈಗಾಗಲೇ ಶಾಸಕ ಮಾಡಾಕ್ಬಿಟ್ಟಿದೆ. ಅವರೇ ಪಾಪ ಬಂದು ಇಲ್ಲಿ ರೈತರು ಸುಮಾರು 40 ದಿನಗಳಿಗಿಂತ ಹೆಚ್ಚು ಪ್ರತಿಭಟನೆ ಮಾಡಿದಂತ ಸನ್ನಿವೇಶದಲ್ಲಿ ಬಂದು ಹೇಳಿ ಇಲ್ಲ ಡಿಸೆಂಬರ್ಲೇ ನೀರು ಬಿಟ್ಬಿಡ್ತೀವಿ ಅನ್ನೋದ್ರಲ್ಲಿ ಹೇಳಿ ಡಿಸೆಂಬರ್ ಕಳೆದಿತ್ತು. ಇವತ್ತು ಯಾವ ತಿಂಗಳಿಗೆ? ಏಪ್ರಿಲ್ ತಿಂಗಳಲ್ಲಿ ಇದೀವಿ, ಇನ್ನೂ ನೀರು ಬಿಡಕ್ ಆಗ್ತಿರುವಂತ ಸಮರ್ಪಕ ಶಾಸಕ ನಮ್ಮ ತಾಲೂಕಿನಲ್ಲಿ ನಾವು ಗೆಲ್ಲಿಸ್ಕೊಂಡಿದ್ವಿ. ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಅದನ್ನೇ ಹೇಳ್ತಾ ಇದ್ರಿ. ಈಗ ನಾವು ರೈತ ಸಂಘದವರ ಪ್ರತಿಭಟನೆ ಮಾಡಿದಂತ ಸ್ಥಳಕ್ಕೆ ಹೋದಾಗ ಅದನ್ನೇ ಅವ್ರು ಮಾತಾಡ್ತಾ ಇದ್ರು. ಇಲ್ಲಿ 3 ವರ್ಷಗಳಾಗೋಯ್ತು ಅವ್ರಿಗೆ ಗೆದ್ದು, ಶಾಸಕರಾಗಿ 3 ವರ್ಷ ಆಯ್ತು. 3 ವರ್ಷದಿಂದ 1 ವರ್ಷನಾದ್ರು ಕೆರೆಗೆ ನೀರು ತುಂಬಬೇಕಾಗಿತ್ತು, 1 ವರ್ಷನೂ ನೀರು ತುಂಬಲಿಕ್ಕೆ ಆಗ್ಲಿಲ್ಲ ಅವರು. ನಿಮ್ಮ ಅವಧಿಯಲ್ಲಿ ಪ್ರತಿ ವರ್ಷನೂ ನೀರು ತುಂಬ್ತಾ ಇತ್ತು ಕೆರೆಗಳು. ಆದ್ರೆ ಇವರು ಗೆದ್ದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1 ಬಾರಿನೂ ತುಂಬದೇ ಇರುವಂತದ್ದು ನಿಜವಾಗ್ಲೂ ನಮ್ಮ ದೌರ್ಭಾಗ್ಯ ಅನ್ನೋದ್ರಲ್ಲಿ ಈಗ ರೈತ ಸಂಘದವ್ರು ಮಾತಾಡ್ತಿದ್ರು. ಇದನ್ನೇ ಮಾಡ್ಲಿಕ್ಕೆ ಆಗ್ತಿದ್ದವರು ಏನ ಮಳೆನೂ ಇಲ್ಲ. ಅದನ್ನ ಕಾಲ್ಗುಣ ಚೆನ್ನಾಗಿರ್ಬೇಕಂತಲ್ಲ ಮಳೆ ಬರ್ಬೇಕಾದ್ರೆ ಆ ತರದಲ್ಲಿ ಅದನ್ನೇ ಹೇಳ್ತಾ ಇದ್ರಿ.
ಈಗ ಇರುವಂತ ಕೆರೆಗಳಿಗೆ ಯೋಜನೆ ಇರುವಂತ ಕೆರೆಗಳಿಗೆ ನೀರು ತುಂಬಸಕ್ ಆಗ್ತದವ್ರ ಕೈಲಿ 110 ಕೆರೆ ತುಂಬಸಕ್ ಆಗ್ತವ್ರ ಕೈಲಿ 110 ಕೆರೆಗಳನ್ನ ತುಂಬಸಕ್ ಆಗತ್ತ ಅವ್ರ ಕೈಲಿ. ಇವರು ಬರೀ ಡ್ರಾಮಾ ಮಾಡ್ಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ಇವರು ಬರೀ ತೋರ್ಕೆಗೆ ಮಾಡ್ತಿರೋವಂಥದ್ದು, ಬರೀ ಯೋಜನೆ ಚಾಲನೆ ಕೊಟ್ಬಿಟ್ಟು ಆಮೇಲೆ ಮನೇಲಿ ಉಳಿಯುವಂತ ಕೆಲಸ ಮಾಡ್ತಾರೆ ಇವರು. ಈ ತರದ ಮಾತುಗಳು ಅನೇಕ ಮಾತುಗಳು ಬಂದ್ಬಿಟ್ಟಿದೆ ಈಗ. ಯಾಕಂದ್ರೆ ಅವರೇ ತೋರಿಸಿರುವಂತದ್ದು, ಅವರೇ ತಿರುಗಿಸಿರೋ